ಶ್ರೀರಾಮಚಂದ್ರರ ಸಮಗ್ರ ಕೃತಿಗಳ ಮೊದಲ ಸಂಪುಟವನ್ನು ಸಾಮಾನ್ಯ ಜನತೆಗಾಗಿ ಅರ್ಪಿಸುತ್ತಿರುವುದು ಶ್ರೀರಾಮಚಂದ್ರ ಮಿಷನ್ನಿನ ಸೌಭಾಗ್ಯವಾಗಿದ್ದು, ಇದೇ ಮೊದಲನೇ ಬಾರಿ ನನ್ನ ಗುರುದೇವರ ಕೃತಿಗಳನ್ನು ಸಂಗ್ರಹಿತ ರೂಪದಲ್ಲಿ ಸಮರ್ಪಿಸಲಾಗುತ್ತಿದೆ. ಇದು ಚಾರಿಜಿಯವರು ಬರೆದಿರತಕ್ಕಂಥದ್ದು ಟಿಪ್ಪಣಿಗಳು. ಪ್ರಪಂಚದಾದ್ಯಂತ ಆಧ್ಯಾತ್ಮಿಕ ಆಕಾಂಕ್ಷಿಗಳು ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ಮುಖ್ಯ ಕೇಂದ್ರ ಹೊಂದಿದ ಭಾರತದಲ್ಲಿ ಶ್ರೀರಾಮಚಂದ್ರ ಮಿಷನ್ನಿನ ಸಂಸ್ಥಾಪಕ ಅಧ್ಯಕ್ಷರಾದ ಶಹಜಾನ್ಪುರದ ಶ್ರೀರಾಮಚಂದ್ರ ಕೃತಿಗಳಿಂದ ಪರಿಚಿತರಾಗಿದ್ದಾರೆ. ಭಾರತದ ಈ ಮೂಲ ಸಂಸ್ಥೆಯು ಭಾರತದಾದ್ಯಂತ 150ಕ್ಕೂ ಅಧಿಕ ಕೇಂದ್ರಗಳನ್ನು ಹೊಂದಿದ್ದು, ಸಹಜ ಮಾರ್ಗ ಪದ್ಧತಿಯನ್ನು ಸಾಧನೆ ಮಾಡುವ ಆಧ್ಯಾತ್ಮಿಕ ಆಕಾಂಕ್ಷಿಗಳ ಸಂಖ್ಯೆ ಸಾವಿರಾರು. ಗುರುಗಳ ಬೋಧನೆಯನ್ನು ಆಕಾಂಕ್ಷಿಗಳಿಗೆ ತರಬೇತು ಹೊಂದಿದ ಪ್ರಶಿಕ್ಷಕರಿಂದ ಲಭ್ಯವಿದೆ. ಪ್ರಶಿಕ್ಷಕರು ಜನರಿಗೆ ಅವರದೇ ಸ್ಥಳಗಳಲ್ಲಿ ಗುರುಗಳ ಸೇವೆಯನ್ನು ನೀಡುವರು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಶಿಕ್ಷಕರು ಜನರಿಗೆ ಅವರದೇ ಸ್ಥಳದಲ್ಲಿ ಗುರುಗಳ ಸೇವೆಯನ್ನು ನೀಡುವರು. ಈಗ ಚಾರಿಜಿಯವರು ಇದನ್ನು ಬರೆದಾಗ 150 ಕೇಂದ್ರಗಳಿತ್ತು ಅಂತ ಬರೆದಿದ್ದಾರೆ. ಈಗ ಬೆಂಗಳೂರಿನಲ್ಲೇ ಸಾಮಾನ್ಯ 90 ಕೇಂದ್ರಗಳಿದೆ, ಕೇವಲ ಬೆಂಗಳೂರಿನಲ್ಲೇ. ಸೊ ನೀವು ಸೆಂಟರ್ಸು ಸಬ್ ಸೆಂಟರ್ಸ್ ಅಂತ ತಗೊಂಡ್ರೆ ಈಗ ಭಾರತದಾದ್ಯಂತ ಸಾವಿರಾರು ಕೇಂದ್ರಗಳಿದೆ. 160ಕ್ಕೂ ಹೆಚ್ಚು ದೇಶಗಳಲ್ಲಿ ಇವಾಗ ನಮ್ಮ ಈ ಸಂಸ್ಥೆ ವಿದ್ಯಮಾನದಲ್ಲಿದೆ. 22 ವರ್ಷದಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಶಹಜಾನ್ಪುರದ ಶ್ರೀರಾಮಚಂದ್ರಜಿಯವರು ಕಾಕತಾಳೀಯವಾಗಿ ಅದೇ ನಾಮಧೇಯದ ಅವರ ಗುರುದೇವರ ಅಧೀನದಲ್ಲಿ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಪ್ರಾರಂಭಿಸಿದರು. ಬಾಬೂಜಿಯವರ ಬಗ್ಗೆ ಬರಿತಾ ಇದ್ದಾರೆ. ಬಾಬೂಜಿಯವರ ಆಧ್ಯಾತ್ಮಿಕ ಸಾಧನೆ ಶುರು ಮಾಡಿದ್ದು 22ನೇ ವಯಸ್ಸಿನಲ್ಲಿ. ಲಾಲಾಜಿಯವರ ಹತ್ರ ಹೋಗ್ತಾರೆ. ಲಾಲಾಜಿಯವರ ಹೆಸರು ಕೂಡ ರಾಮಚಂದ್ರ ಅಂತಾನೆ. ಪದ್ಧತಿಯ ಸಂಸ್ಥಾಪಕರಾದ ಫತೇಗಢದ ಶ್ರೀರಾಮಚಂದ್ರರು ಅಂದರೆ ಲಾಲಾಜಿಯವರು ನನ್ನ ಗುರುಗಳ ಜನ್ಮಸ್ಥಳವಾದ ಶಹಜಾನ್ಪುರದಿಂದ ಅಷ್ಟೇನೂ ದೂರವಲ್ಲದ ಉತ್ತರ ಪ್ರದೇಶದಲ್ಲಿ ಇರುವ ಫತೇಗಢವೆಂಬ ಸಣ್ಣ ಪಟ್ಟಣದಲ್ಲಿ ವಾಸವಾಗಿದ್ದರು. ಲಾಲಾಜಿಯವರು ಫತೇಗಢದಲ್ಲಿ ವಾಸವಾಗಿದ್ದರು. ಅವರು ಪುರಾತನ ಮತ್ತು ಬಹುಕಾಲದಿಂದ ಮರೆತು ಹೋಗಿದ್ದ ಯೌಗಿಕ ಪ್ರಾಣಾಹುತಿಯಂತಹ ತಂತ್ರವನ್ನು ಮರುಶೋಧಿಸಿ ಅದನ್ನು ಪರಿಷ್ಕರಿಸಿ ಮಾನವ ಜೀವನದ ಗುರಿಯಾದ ಮಾನವನ ಪರಿಪೂರ್ಣತೆಯ ಅತ್ಯುನ್ನತ ಮಟ್ಟದ ದೈವಿಕತೆಯನ್ನು ಸಾಧಿಸಲು ಖಚಿತ ಹಾಗೂ ಸರಳ ಮಾರ್ಗವನ್ನು ನೀಡಿದ್ದಾರೆ. ಸೊ ಪ್ರಾಣಾಹುತಿಯ ಮತ್ತೆ ಪುನರ್ ಸಂಸ್ಥಾಪನೆ ಮಾಡಿದರೆ ಪ್ರಾಣಾಹುತಿಯನ್ನು ಉಪಯೋಗಿಸಿಕೊಂಡು ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ಕೊಳ್ತಕ್ಕಂಥ ಪದ್ಧತಿಯನ್ನ ಪುನಃ ಸ್ಥಾಪನೆ ಮಾಡಿದ್ದಾರೆ. ಈ ಪುರಾತನ ತಂತ್ರವು ಮಾನವನ ಪರಿವರ್ತನೆಗಾಗಿ ದೈವಿಕ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಪುರಾಣ ತತ್ವ ಅಂದ್ರೆ ಯಾವುದು ಅಂತಂದ್ರೆ ಪ್ರಾಣಾಹುತಿ. ಪ್ರಾಣಾಹುತಿ ಏನ್ ಮಾಡುತ್ತೆ? ಮಾನವನ ಪರಿವರ್ತನೆಗಾಗಿ ಈ ದೈವಿಕ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಈ ಪದ್ಧತಿಯಲ್ಲೂ ಇದನ್ನು ಪ್ರಾಣಾಹುತಿ ಎಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕತೆಯ ಇತಿಹಾಸದಲ್ಲೇ ಇದು ಅದ್ವಿತೀಯ ಹಾಗೂ ಇದರ ಪ್ರಭಾವವು ಒಂದೇ ಜನ್ಮದಲ್ಲಿ ಅದರಲ್ಲೂ ಅದನ್ನು ಸಾಧನೆ ಮಾಡುವ ಸಕಲರಿಗೂ ಮಾನವ ಪರಿಪೂರ್ಣತೆಯ ಆದರ್ಶ ಧ್ಯೇಯ ಅಥವಾ ದೈವಿಕತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಇನ್ನೊಂದು ವಿಶೇಷ ನಮ್ಮ ಪದ್ಧತಿ. ಇದು ಒಂದೇ ಜನ್ಮದಲ್ಲಿ ನೀವು ಆಧ್ಯಾತ್ಮಿಕ ಉನ್ನತ ಹಂತ ಏನಿದೆ ಪರಿಪೂರ್ಣತೆಯನ್ನು ಪಡ್ಕೋಬಹುದು ಒಂದೇ ಜನ್ಮದಲ್ಲಿ ಪ್ರಾಣಾಹುತಿಯ ಸಹಾಯದಿಂದ. ಅದಕ್ಕೆ ಇದನ್ನು ಏನ್ ಹೇಳ್ತಾ ಇದ್ದಾರೆ? ಇದು ಮಾನವನ ಆಧ್ಯಾತ್ಮಿಕ ಇತಿಹಾಸದಲ್ಲೇ ಇದು ಅದ್ವಿತೀಯ ಅಂತ ಬರಿತಾ ಇದ್ದಾರೆ. ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ಪರಿಶೋಧನೆ ಆಗಿರ್ತಕ್ಕಂಥದ್ದು. ಇದು ಬಲು ಆಶ್ಚರ್ಯಕರ. ಏಕೆಂದರೆ ಇಲ್ಲಿವರೆಗೆ ಭಾರತದಲ್ಲಿ ಆಧ್ಯಾತ್ಮಿಕ ಸಾಧನೆ ಎಂದರೆ ಪ್ರಾಪಂಚಿಕತೆಯನ್ನು ತ್ಯಜಿಸಬಲ್ಲ ಸನ್ಯಾಸಿಗಳ ವಿಶೇಷ ಭಾಗ್ಯವಾಗಿತ್ತು. ಇದುವರೆಗೂ ಏನ್ ಅನ್ಕೊಂಡಿದ್ರು? ಆಧ್ಯಾತ್ಮಿಕ ಸಾಧನೆ ಬರೀ ಸನ್ಯಾಸಿಗಳಿಗಷ್ಟೇ ಮೀಸಲಾಗಿದ್ದು ಜನಸಾಮಾನ್ಯರಿಗಲ್ಲ ಅನ್ನೋ ಒಂದು ಮನೋಭಾವ ಇತ್ತು ಜನರಲ್ಲಿ. ಆದರೆ ಈಗ ಅದು ಆ ರೀತಿ ಅಲ್ಲ. ಎಲ್ರಿಗೂ ಕೂಡ, ಗೃಹಸ್ಥರಿಗೂ ಕೂಡ ಇಟ್ಕೊಂತ ರೀತಿಯಲ್ಲಿ ಇದನ್ನು ತಂದಿದ್ದಾರೆ. ಸಹಜ ಮಾರ್ಗದ ಸಂಸ್ಥಾಪಕರಾದ ಜನಪ್ರಿಯತೆ ಹಾಗೂ ಪ್ರೇಮದಿಂದ ನಾಮಾಂಕಿತಗೊಂಡ ಲಾಲಾಜಿಯವರು ಪದ್ಧತಿಯನ್ನು ಸಾಮಾನ್ಯ ಗೃಹಸ್ಥರಿಗೂ ಲಭ್ಯಗೊಳಿಸಿ ಶ್ರದ್ಧಾಳುವಾದ ಆಕಾಂಕ್ಷೆಯು ಗುರುಗಳ ಸೂಚನೆಯಂತೆ ನಿಷ್ಠೆಯಿಂದ ಪದ್ಧತಿಯ ಸಾಧನೆ ಮಾಡಿದರೆ ಅಲ್ಲಿವರೆಗೆ ಯತಿಗಳು ಮತ್ತು ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾದ ಗುರಿಯನ್ನು ಸಾಧಿಸುವ ಭರವಸೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂಥವರೂ ಕೂಡ ಯತಿಗಳಾಗ್ಲಿ ಸನ್ಯಾಸಿಗಳಾಗ್ಲಿ ಯಾವ ಹಂತವನ್ನು ಆಧ್ಯಾತ್ಮಿಕ ಸ್ತರದಲ್ಲಿ ಮುಟ್ತಾ ಇದ್ರು ಆ ಹಂತವನ್ನು ನೀವು ಕೂಡ ಮುಟ್ಟಬಹುದು ಒಂದೇ ಜನ್ಮದಲ್ಲಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಲಾಲಾಜಿಯವರು. ಇದು ಮತ್ತೊಂದು ವಿಶೇಷ. ಏನಪ್ಪ ವಿಶೇಷ ಅಂತಂದ್ರೆ ಸಾಮಾನ್ಯ ಗೃಹಸ್ಥರಿಗೂ ಕೂಡ ಆಧ್ಯಾತ್ಮ ಎಟ್ಕುವಂತ ರೀತಿಯಲ್ಲಿ ಈ ಒಂದು ಸಂಸ್ಥೆನ ಕಟ್ಟಿದ್ದಾರೆ, ಈ ಒಂದು ಪದ್ಧತಿಯನ್ನ ಕಟ್ಟಿದ್ದಾರೆ. ನನ್ನ ಗುರುದೇವರು ಅಂದ್ರೆ
ಬಾಬೂಜಿಯವರು ಲಾಲಾಜಿಯವರ ಅಡಿಯಲ್ಲಿ ತಮ್ಮ ಸ್ವಂತ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದರು. ತರುವಾಯ ಅವರ ಆಧ್ಯಾತ್ಮಿಕ ಪ್ರತಿನಿಧಿ ಮತ್ತು ಉತ್ತರಾಧಿಕಾರಿಯಾದರು. ತಮ್ಮ ಗುರುಗಳ ಪವಿತ್ರ ನಾಮದ ಗೌರವ ಸೂಚಕವಾಗಿ ಅವರು ಭಾರತದ ಶಾಜಾನ್ಪುರದಲ್ಲಿ ಕೇಂದ್ರ ಕಾರ್ಯಾಲಯ ಹೊಂದಿದ ಶ್ರೀ ರಾಮಚಂದ್ರ ಮಿಷನ್ ಅನ್ನು ಸ್ಥಾಪಿಸಿದರು. ಶಾಜಾನ್ಪುರದಲ್ಲಿ ಸ್ಥಾಪನೆ ಆಯಿತು ಏನು, ಶ್ರೀ ರಾಮಚಂದ್ರ ಮಿಷನ್. ಇಲ್ಲಿ ಶ್ರೀ ರಾಮಚಂದ್ರ ಅಂತಂದ್ರೆ ಲಾಲಾಜಿಯವರ ಹೆಸರಲ್ಲಿ ಬಾಬೂಜಿಯವರು ಸ್ಥಾಪನೆ ಮಾಡಿದ್ದು. 1945ರಲ್ಲಿ ಸಣ್ಣದಾಗಿ ಸ್ಥಾಪನೆಗೊಂಡ ಸಂಸ್ಥೆಯು ಬಹು ದೂರದವರೆಗೂ ವ್ಯಾಪಿಸಿದ್ದು ಇಂದು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಕೇಂದ್ರಗಳನ್ನು ಹೊಂದಿದೆ. ಈ ಸಂಪುಟದಲ್ಲಿ ಭಾಗಶಃ ಕಾಣಸಿಗುವ ಅವರ ಬೋಧನೆಗಳು ಸರ್ವಪರಿಚಿತ ಹಾಗೂ ಸಾವಿರಾರು ಆಧ್ಯಾತ್ಮಿಕ ಆಕಾಂಕ್ಷಿಗಳು ಅವರ ಬೋಧನೆಗಳಿಂದ ಮತ್ತು ಸಹಜ ಮಾರ್ಗದ ಯೌಗಿಕ ಸಾಧನೆಯಿಂದ ಲಾಭ ಪಡೆದಿದ್ದಾರೆ. ಈ ಸಂಪುಟವು ನನ್ನ ಗುರುಗಳ ಕೃತಿಗಳ ತಿರುಳನ್ನು ಒಳಗೊಂಡಿದೆ. ಸೊ 6 ಸಂಪುಟ. ಅದರಲ್ಲಿ ನಾವಿನ್ನು ಕೇವಲ ಬರೀ ಮೊದಲನೇದು ಓದ್ತಾ ಇದ್ದೀವಿ. ನೀವು ಬಾಬೂಜಿಯವರ ಎಲ್ಲ ಏನೇನೆಲ್ಲ ಬರೆದಿದ್ದೀರಾ ಅದನ್ನೆಲ್ಲ ಪೂರ್ತಿ ಸರಿಯಾದಂಥ ರೀತಿಯಲ್ಲಿ ಗ್ರಹಿಸ್ಕೋಬೇಕು ಅಂತಂದ್ರೆ 6 ಸಂಪುಟನ ಓದ್ತು ಅಂತಂದ್ರೆ ನಿಮಗೆ ಅದರಿಂದ ಲಾಭ ಆಗುತ್ತೆ. ಬಟ್ ನಿಮಗೆ ಪರೀಕ್ಷೆಗಾಗಿ ಒಂದು ಸಂಪುಟನ ಆಳವಾಗಿ ಓದಿ ಗ್ರಹಿಸ್ಕೊಂಡು ಬರೀರಿ ಅಂತ ಹೇಳಿದ್ದಾರೆ ಪರೀಕ್ಷೆಗೆ. ಸೊ ಒಂದೇ ಸಂಪುಟ ಇಟ್ಟಿರೋದು. ಕಾಲಕ್ರಮೇಣ ಭವಿಷ್ಯದಲ್ಲಿ ಸಮಗ್ರ ಕೃತಿಗಳ ಸಂಪುಟಗಳು ಪ್ರಕಟಗೊಂಡು ಗುರುಗಳ ಬೋಧನೆಗಳ ಸರಣಿಯನ್ನು ಸಂಪೂರ್ಣಗೊಳಿಸುತ್ತವೆ. ಅದನ್ನೇ ಹೇಳ್ತಿರೋದು. ಕಾಲಕ್ರಮೇಣ ಅಂದ್ರೆ 6 ಸಂಪುಟ ಬಂದಿದೆ ಇವಾಗ. ಈಗ ಲಾಲಾಜಿಯವ್ರದ್ದು ಸಂಪುಟ ಬಂದಿದೆ. ಲಾಲಾಜಿಯವ್ರದ್ದು ಕೂಡ 5 ಪುಸ್ತಕಗಳು ಬಂದಿದೆ. ಲಾಲಾಜಿಯವರ ಸಮಗ್ರ ಕೃತಿಗಳು ಅಂತ 5 ಸಂಪುಟ ಬಂದಿದೆ. ಬಾಬೂಜಿಯವ್ರದ್ದು 6 ಇದೆ. ಸಂಸ್ಥೆಯ ಆಧ್ಯಾತ್ಮಿಕ ತರಬೇತಿ ಕೇಂದ್ರಗಳು ಅಧಿಕ ಸಂಖ್ಯೆಯಲ್ಲಿದ್ದು ಪ್ರಪಂಚದಾದ್ಯಂತ ನುರಿತ ಪ್ರಶಿಕ್ಷಕರು ಆಕಾಂಕ್ಷೆಗಳ ಆಧ್ಯಾತ್ಮಿಕ ಹಿತಾಸಕ್ತಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆನ್ಲೈನ್ ಮಾಡ್ಕೊಳ್ರಿ. ಪ್ರಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಶಿಕ್ಷಕರು ಏನನ್ನು ಡಿಮ್ಯಾಂಡ್ ಮಾಡ್ತಿಲ್ಲ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಜನತೆಯು ನನ್ನ ಗುರುದೇವರ ಈ ಕೃತಿಗಳ ಆವೃತ್ತಿಯನ್ನು ಅವರ ಜೀವನ ಕಾಲದಲ್ಲಿ ಅವರ ಮೇಲಿಟ್ಟಿದ್ದ ಅದೇ ಪ್ರೇಮ ಹಾಗೂ ಉತ್ಸಾಹದಿಂದ ಸ್ವಾಗತಿಸುವರು ಎಂಬುದು ನನ್ನ ಹಾರೈಕೆ. ಇದು ಅವರ ಮುನ್ನುಡಿ ತರ ಚಾರಿಜಿಯವರು ಬರೆದಿರ್ತಕ್ಕಂಥದ್ದು. ಸರಿನಾ? ಮತ್ತೊಂದು ಮುನ್ನುಡಿ ಬರೆದಿದ್ದಾರೆ. ಅದನ್ನ ಬೇರೆ ಆದಂತ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಸದ್ಗುರುಗಳಿಗೆ ಪ್ರೇಮಾಂಜಲಿ, ಪ್ರೇಮದ ಅರ್ಪಣೆ. ನನ್ನ ಸದ್ಗುರುಗಳಾದ ಶಾಜಾನ್ಪುರದ, ಅಂದ್ರೆ ಇದು ಚಾರಿಜಿಯವರೇ ಬರೆದಿರೋದು. ಕಡೆಗೆ ಪುಟ ತಿರುಗಿಸಿ ನೋಡಿದ್ರೆ ಕಡೆಯಲ್ಲಿ ಚಾರಿಜಿ ಅಂತಿದೆ, ಪಿ ರಾಜಗೋಪಾಲಾಚಾರಿ ಅಂತ. ನನ್ನ ಸದ್ಗುರುಗಳಾದ ಶಾಜಾನ್ಪುರದ ಶ್ರೀ ರಾಮಚಂದ್ರಜಿ ಮಹಾರಾಜರು 1899ನೇ ಕ್ರಿಸ್ತಶಕ ಏಪ್ರಿಲ್ 30ರಂದು ಈ ಪೃಥ್ವಿಯ ಮೇಲೆ ಅವತರಿಸಿದರು. ಅವರು ಬಂದರು, ವೀಕ್ಷಿಸಿದರು ಮತ್ತು ಅವರ ನಾಜೂಕಾದ ದೇಹ ಯಷ್ಟಿಯಲ್ಲಿ ಸರ್ವಶಕ್ತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಮರ್ಥರಾದ ಅದೃಷ್ಟಶಾಲಿಗಳ ಉತ್ಸುಕ ಹೃದಯಗಳನ್ನು ಗೆದ್ದುಕೊಂಡರು. ಅವರ ಘನತೆವೆತ್ತ ಪರಿಪೂರ್ಣ ವ್ಯಕ್ತಿತ್ವ, ಸರಳತೆ ಮತ್ತು ನಮ್ರತೆ, ಪರಮ ದಿವ್ಯತೆ ಮತ್ತು ಸರ್ವಸ್ವವನ್ನು ವ್ಯಾಪಿಸುವ ವಿಶ್ವ ಪ್ರೇಮಗಳು ದೂರದವರೆಗೂ ವಿಕರಣಗೊಂಡು ಮಾನವ ಕುಲವನ್ನು ಪುನಃ ಅದರ ಮೂಲ ಆಧ್ಯಾತ್ಮಿಕ ಅವಸ್ಥೆಗೆ ಒಯ್ದು ಬಿಡುವ ಭರವಸೆಯನ್ನು ಇತ್ತರು. ಅದಿಷ್ಟು ಆನ್ಲೈನ್ ಮಾಡ್ಕೊಳ್ರಿ. ಯಾವ್ಯಾವ ಹೃದಯಗಳು ಉತ್ಸುಕರಾಗಿದ್ರು ಅವರ ಹೃದಯಗಳನ್ನು ಇವರು ಗೆದ್ದುಕೊಂಡ್ರು. ಪರಿಪೂರ್ಣ ವ್ಯಕ್ತಿತ್ವ ಇತ್ತು ಬಾಬೂಜಿಯವರಿಗೆ. ಮತ್ತು ಆ ಪರಿಪೂರ್ಣ ವ್ಯಕ್ತಿತ್ವ ಸರಳತೆ ಮತ್ತು ನಮ್ರತೆಯಲ್ಲಿ ಕವರ್ ಆಗಿತ್ತು, ಮುಚ್ಕೊಂಡಿತ್ತು. ಒಳಗಡೆ ಪರಮ ದಿವ್ಯತೆ ಇತ್ತು. ಮತ್ತೆ ಸರ್ವಸ್ವವನ್ನು ವ್ಯಾಪಿಸುವ ವಿಶ್ವ ಪ್ರೇಮವು ಕೂಡ ಅಗಾಧವಾಗಿ ಒಳಗಡೆ ಇತ್ತು. ಅದು ಕಾಲಕ್ರಮೇಣದಲ್ಲಿ ದೂರದವರೆಗೆ ಅದು ವಿಕಿರಣಗೊಂಡು ಮಾನವ ಕುಲವನ್ನು ಪುನಃ ಅದರ ಮೂಲ ಸ್ಥಿತಿಗೆ ಕೊಂಡೊಯ್ಯಲು ಅದು ಭರವಸೆಯನ್ನು ಇತ್ತಿತ್ತು. ಅವರು ಸತ್ಯೋದಯದ ದರ್ಶನ ಮಾಡಿಸಿದರು. ಅದೇ ಮೊದಲನೇ ಪುಸ್ತಕ ನಾವು ಓದೋದು, ಸತ್ಯೋದಯ. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವವನ್ನು ತಿಳಿಸಿಕೊಟ್ಟರು. ಮಾನವ ಕೋಟಿಗೆ ಆತ್ಮ ಪರಿವರ್ತನೆಯ ಸುಲಭ ಮತ್ತು ಸರಳ ದಾರಿಯನ್ನು ತೋರಲು ಸಹಜ ಮಾರ್ಗದ 10 ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರು. ಋಟುವಾಣಿಯನ್ನು ನುಡಿದರು ಮತ್ತು ತಮ್ಮ ಉದಾರ ಕೃಪೆಯಿಂದಲೂ ಎಲ್ಲರ ಬಗೆಗಿನ ಅಪಾರ ದೈವಿ ಪ್ರೇಮದಿಂದಲೂ ನಮ್ಮನ್ನು ತಪ್ಪು ದಾರಿಯಿಂದ ತಿರುಗಿಸಿ ಅನಂತದೆಡೆಗೆ ಕೊಂಡೊಯ್ಯುವ ಶ್ರೇಯೋ ಮಾರ್ಗವನ್ನು ಉಂಟು ಮಾಡಿ ಮುನ್ನಡೆಸಿದರು. ನಿಸರ್ಗವನ್ನು ಆಮೂಲಾಗ್ರವಾಗಿ ಕ್ರಮಗೊಳಿಸಿ ಪರಿವರ್ತನೆಯನ್ನು ತರಲು ಅವತರಿಸಿದ ಈ ದೈವಿ ಪುರುಷರು ತಮ್ಮ ಕಾರ್ಯೋದ್ದೇಶವನ್ನು ಸಾಧಿಸಿ ಕ್ರಿಸ್ತಶಕ 1983ನೇ ಏಪ್ರಿಲ್ ತಿಂಗಳ 19ನೇ ದಿನ ಇಹಲೋಕವನ್ನು ತ್ಯಜಿಸಿದರು. ಅವರು ಮನುಕುಲದ ಮಾರ್ಗದರ್ಶನಕ್ಕಾಗಿ ತಮ್ಮ ದಿವ್ಯ ವಿಚಾರಗಳನ್ನು, ಉಪದೇಶಗಳನ್ನು ಮತ್ತು ದಕ್ಷತೆಯಿಂದ ನಿರ್ಮಿಸಿದ ಸಹಜ ಮಾರ್ಗವೆಂಬ ರಾಜಯೋಗದ ಆಧ್ಯಾತ್ಮಿಕ ಸಾಧನ ಪದ್ಧತಿಯನ್ನು ಅಲ್ಲದೆ ತಮ್ಮ ಅನುಯಾಯಿಗಳಿಗೆ ದಿವ್ಯ ನಿಜ ಧಾಮವನ್ನು ಹೊಂದಲು ಸಹಾಯಕವಾಗುವಂತೆ
ಸಮರ್ಪಿತರು ನಿಷ್ಠಾವಂತರು ಆದ ಪ್ರಶಿಕ್ಷಿತ ಕಾರ್ಯಕರ್ತರ ತಂಡವನ್ನು ತಮ್ಮ ಹಿಂದೆ ಬಿಟ್ಟು ಹೋಗಿದ್ದಾರೆ. ಸೊ ಇದೆಲ್ಲ ಬಿಟ್ಟು ಹೋಗಿದ್ದಾರೆ ಬಾಬೂಜಿಯವರು. ಏನೆಲ್ಲ ಬಿಟ್ಟು ಹೋಗಿದ್ದಾರೆ? ತಮ್ಮ ದಿವ್ಯ ವಿಚಾರಗಳು, ಉಪದೇಶಗಳು, ದಕ್ಷತೆಯಿಂದ ನಿರ್ಮಿಸಿದ ರಾಜಯೋಗದ ಆಧ್ಯಾತ್ಮಿಕ ಸಾಧನ ಪದ್ಧತಿ, ಮತ್ತೆ ನಿಷ್ಠಾವಂತರು ಸಮರ್ಪಿತರು ಆದಂತ ಪ್ರಶಿಕ್ಷಕರ ಒಂದು ತಂಡವನ್ನೇ ಬಿಟ್ಟು ಹೋಗಿದ್ದಾರೆ. ತನ್ನ ದೈವಿ ಸನ್ನಿಧಾನದಿಂದ ಈ ಜಗತ್ತನ್ನು ಶೋಭಾಯಮಾನಗೊಳಿಸಿದ ಆ ಪರಮೇಶ್ವರನಿಗೆ ನಮ್ಮ ಅನಂತ ಕೃತಜ್ಞತೆಗಳು. ಆತನ ಉದಾತ್ತ ಪ್ರೇಮವು ದಾರಿ ತಪ್ಪಿದ ಮಾನವ ಕುಲಕ್ಕೆ ಮೂಲ ಸ್ವಸ್ಥಾನದತ್ತ ದಾರಿ ತೋರಿಸಲಿ. ಆತನು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಲಿ. ನನ್ನ ಸದ್ಗುರುಗಳಾದ ಶಾಜಾನ್ಪುರದ ಶ್ರೀ ರಾಮಚಂದ್ರಿ ಮಹಾರಾಜರ ದಿವ್ಯ ಮಂಗಳ ನಾಮವು ಸಮಸ್ತ ವಿಶ್ವದ ತುಂಬ ಅನಂತ ಕಾಲದವರೆಗೆ ಪ್ರತಿಧ್ವನಿಗೈಯಲಿ. ಅವರ ಆರಾಧನೆಯಲ್ಲಿ ಅವರ ಪಾವನ ಪಾದ ಪದ್ಮಗಳಿಗೆ ನಿರಂತರ ಸ್ಮರಣಪೂರ್ವಕ ನಮ್ಮ ಸಾಷ್ಟಾಂಗ ಪ್ರಣಿಪಾತಗಳು. ಶ್ರೀ ರಾಜಗೋಪಾಲಾಚಾರಿ. ಮತ್ತೊಂದು ಪ್ರಸ್ತಾವನೆ ಇದೆ. ಈಗ ಈ ಪ್ರಸ್ತಾವನೆ ಬರೆದಿರತಕ್ಕಂಥದ್ದು ಚತುರ್ವೇದಿ ಅಂತ ಒಬ್ಬರು ಅಭ್ಯಾಸಿ ಆಗಿದ್ರು, ಪ್ರಾಯಶಃ ಪ್ರಶಿಕ್ಷಕರು ಆಗಿದ್ರು, ಹೈಕೋರ್ಟ್ ನ್ಯಾಯಾಧೀಶ ಆಗಿದ್ರು. ಅವರು ಅಲಹಾಬಾದ್ನಲ್ಲಿದ್ದರು ಚತುರ್ವೇದಿಯವರು. ಪ್ರಾಯಶಃ ಉತ್ತರ ಪ್ರದೇಶದವರಿಗೆ ಚತುರ್ವೇದಿಯವರ ಬಗ್ಗೆ ಸಾಕಷ್ಟು ಮಟ್ಟಿಗೆ ಗೊತ್ತಿರುತ್ತೆ. ಅವರು ಕೂಡ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ ಇದೇ ಪುಸ್ತಕಕ್ಕೆ. ಅವರೇನು ಬರೆದಿದ್ದಾರೆ ನೋಡೋಣ. ಈ ಕಿರು ಹೊತ್ತಿಗೆಯಲ್ಲಿ ವಿವೇಚಿಸಲಾದ ವಿಷಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಲು ಮೊದಲು ಲೇಖಕರ ಬಗ್ಗೆ ಹಲವು ಮಾತುಗಳನ್ನು ಬರೆಯಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಲೇಖಕರು ಅಂದ್ರೆ ಈಗ ಬಾಬೂಜಿ, ಈ ಪುಸ್ತಕ ಬರೆದವರು ಬಾಬೂಜಿ. ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಮೊದಲು ನಾ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ. ಲೇಖಕರಾದ ಮಹಾತ್ಮ ಶ್ರೀ ರಾಮಚಂದ್ರಜಿ ಅವರು ಶ್ರೀ ರಾಮಚಂದ್ರ ಮಿಷನ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಬಗೆಯ ಪ್ರಾಪಂಚಿಕ ಚಿಂತೆ ಹೊಣೆಗಳಿಂದ ಒಡಗೂಡಿದ ಸಾಧಾರಣವಾದ ಗೃಹಸ್ಥ ಜೀವನವನ್ನು ಸಾಗಿಸುತ್ತಿರುವರು. ನೋಡಿ, ಗೃಹಸ್ಥರಾಗಿಯೇ ಇದ್ರು ಬಾಬೂಜಿಯವರು, ಗೃಹಸ್ಥರಾಗಿದ್ರು ಲಾಲಾಜಿಯವರು, ಗೃಹಸ್ಥರಾಗಿದ್ರು. ಹಾಗಾಗಿ ಗೃಹಸ್ಥರಿಗೆ ಅನ್ವಯ ಆಗುವಂತ ಒಂದು ಪದ್ಧತಿಯನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಅವರ ದೇಹವು ನಾಜೂಕಾಗಿದ್ದು ತೀರಾ ನಿರಾಡಂಬರದ ಜೀವಿಗಳಾಗಿದ್ದರು. ಯಾವುದಾದರೂ ಒಂದು ನಿರ್ಣಯಕ್ಕೆ ಬರುವ ಮುನ್ನ ವಿಷಯಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸುವುದು ನನ್ನ ರೂಢಿಯಾಗಿರುವುದರಿಂದ ನಾನು ಅವರನ್ನು 5 ವರ್ಷಗಳ ಕಾಲ ಅತ್ಯಂತ ಸೂಕ್ಷ್ಮವಾಗಿ ಪರೀಕ್ಷಿಸಿದ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದ ಜೀವಿಯಲ್ಲಿ ಇರಬೇಕಾದ ಎಲ್ಲ ಗುಣಗಳು ಅವರಲ್ಲಿ ಇದೆ ಎಂಬುದನ್ನು ಮನಗಂಡಿದ್ದೇನೆ. ನೋಡ್ರಿ, ಇವರು ಕೂಡ 5 ವರ್ಷ ಪರೀಕ್ಷೆ ಮಾಡ್ತಾರೆ ಬಾಬೂಜಿ ಅವ್ರನ್ನ, ಚತುರ್ವೇದಿಯವರು. ಆಮೇಲೆ ಅವರಲ್ಲಿ ನಂಬಿಕೆ ಇಡ್ಲಿಕ್ಕೆ ಶುರು ಮಾಡ್ತಾರೆ. ತೀರಾ ಬೆರಳೆಂದು ಹೇಳಬಹುದಾದಂಥ ಆಧ್ಯಾತ್ಮಿಕ ಸಿದ್ಧಿಗಳು ಅವರಲ್ಲಿ ಇವೆ ಎಂದು ಹೇಳಿದರೆ ಅತಿಶೋಕ್ತಿ ಹೋಗಲಾರದೆಂದು ನನ್ನ ಅಭಿಪ್ರಾಯ. ಅವರು ರಾಜಯೋಗದ ಪದ್ಧತಿಯನ್ನು ಹೊಸದಾಗಿ ರೂಪಿಸಿ ಜನಸಾಮಾನ್ಯರೆಲ್ಲರಿಗೂ ಸುಲಭವಾದ ಸಹಜ ಮಾರ್ಗವೆಂಬ ಹೆಸರಿನಿಂದ ಪ್ರಸ್ತುತಪಡಿಸಿದ್ದಾರೆ. ಇದಕ್ಕೂ ಮುಂಚೆ ಪ್ರಕಟವಾದ ಅವರ ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಎಂಬ ಗ್ರಂಥವು ಈ ಪದ್ಧತಿಯನ್ನು ಕುರಿತು ವಿಸ್ತಾರವಾಗಿ ವಿವೇಚಿಸುತ್ತದೆ. ಈ ಪದ್ಧತಿಯ ವೈಶಿಷ್ಟ್ಯವೆಂದರೆ ಅಭ್ಯಾಸಿಯಲ್ಲಿ ಹರಿಸಲಾಗುವ ಯೌಗಿಕ ಶಕ್ತಿಯನ್ನು ಪ್ರಾಣಾಹುತಿ ಎಂದು ಹೇಳಲಾಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅದೇ ಈ ಪದ್ಧತಿಯ ವಿಶೇಷ. ಇದನ್ನ ದಾಜಿಯವರು ಬರೀತಾರೆ. ಪ್ರಾಣಾಹುತಿಯನ್ನು ತೆಗೆದುಬಿಟ್ರೆ ಸಹಜ ಮಾರ್ಗ ಅನ್ನೋದು ಅದು ಒಂದು ಪದ್ಧತಿ ಅಷ್ಟೇ. ಸಹಜ ಮಾರ್ಗ ಮಾಡ್ತಕ್ಕಂಥದ್ದು ಪ್ರಾಣಾಹುತಿ. ಇಲ್ಲದೆ ಎಷ್ಟೊಂದು ಆಧ್ಯಾತ್ಮಿಕ ಪದ್ಧತಿಗಳೇ, ಅದರಲ್ಲಿ ಇದು ಒಂದು ಸೇರ್ಕೊಳ್ಳುತ್ತೆ. ಇದರಲ್ಲಿ ವಿಶೇಷ ಏನಿಲ್ಲ ಆ ರೀತಿಯಾಗಿ ನೋಡಿದಾಗ. ಆದರೆ ಇದಕ್ಕೆ ವಿಶೇಷತೆ ಕೊಡ್ತಕ್ಕಂಥದ್ದು ಪ್ರಾಣಾಹುತಿಯ ಒಂದು ಕ್ರಿಯೆ. ಅದರಿಂದ ನಮಗೆ ಸಹಜ ಮಾರ್ಗದಲ್ಲಿ ಸಾಕಷ್ಟು ಲಾಭ ಆಗುತ್ತೆ. ಅದರಿಂದ ಅಭ್ಯಾಸಿಯ ಎಲ್ಲ ಆಂತರಿಕ ತೊಡಕುಗಳು ದೂರವಾಗಿ ಚಕ್ರಗಳು ಶುದ್ಧಿಯಾಗಿ ದಾರಿಯು ಸುಗಮವಾಗುವುದು. ನಾನು ಇದನ್ನು ಬರೆದುದರ ಉದ್ದೇಶವೇನೆಂದರೆ ಯಾವಾಗಲೂ ಸಾಧನದ ಸತ್ಪರಿಣಾಮ ಮತ್ತು ಗುರುವಿನ ಸಾಮರ್ಥ್ಯ ಇವು ಬಹಳ ಮುಖ್ಯ. ಈ ಎರಡು ಅಣ್ಣೇನ್ ಮಾಡ್ಕೊಳ್ರಿ. ಸಾಧನದ ಸತ್ಪರಿಣಾಮ ಮತ್ತು ಗುರುವಿನ ಸಾಮರ್ಥ್ಯ ಎರಡೂ ಮುಖ್ಯ. ಮತ್ತು ನಾವು ಇವುಗಳನ್ನು ಆರಿಸಿಕೊಳ್ಳುವಾಗ ತಪ್ಪು ಮಾಡಿದುದಾದರೆ ನಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾಗುವುದು. ಅದಕ್ಕೆ ನಮಗೆ ಸಾಧನಾ ಪದ್ಧತಿ ಯಾವ್ದನ್ನು ನಾವು ತಗೊಳ್ತೀವಿ ಅದು ಮುಖ್ಯ. ಯಾರನ್ನ ಗುರುಗಳಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಈ ಪುಸ್ತಕವು ರಾಜಯೋಗದ ಮೇಲೆ ಸಂಕ್ಷೇಪ ಕೃತಿಯಾಗಿದ್ದು ಆಧ್ಯಾತ್ಮದಲ್ಲಿ ಅಭಿರುಚಿಯುಳ್ಳವರ ಸೂಕ್ಷ್ಮ ಅಧ್ಯಯನಕ್ಕೆ ತಕ್ಕುದಾಗಿದೆ. ಪ್ರಾಚೀನ ಮಹರ್ಷಿಗಳ ಉಪದೇಶಗಳಲ್ಲಿ ನಿರೂಪಿತವಾದ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ರಾಜಯೋಗದ ಮುಖ್ಯ ಉದ್ದೇಶವಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ರಾಜಯೋಗದ ಮುಖ್ಯ ಉದ್ದೇಶ ಏನು?
ಮಹರ್ಷಿಗಳೇನು ಉಪದೇಶ ಮಾಡಿದಾಗ ಯಾವ ಒಂದು ಸತ್ಯವನ್ನು ನಿರೂಪಣೆ ಮಾಡ್ದಲ್ಲ ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಸತ್ಯದ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದಕ್ಕೆ ರಾಜಯೋಗ ಇರತಕ್ಕಂಥದ್ದು. ಆ ಉಪದೇಶಗಳ ಬಗ್ಗೆ ಕೇವಲ ಸ್ತೋತ್ರ ಮಾಡುವುದರಿಂದಾಗಲಿ ಅವು ನೀತಿಯ ಅತ್ಯುತ್ತಮ ನಿಯಮಗಳೆಂದು ನಂಬುವುದರಿಂದಾಗಲಿ ನಾವು ಬಹುದೂರ ಹೋಗಲಾರೆವು. ಸೊ ನಂಬಿಕೆ ಆಗಲಿ ಸ್ತೋತ್ರ ಆಗಲಿ ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಆದರೆ ಅವೇ ಉಪದೇಶಗಳನ್ನೇ ಸತ್ಯವೆಂದು ಸ್ವತಃ ಮನಗೊಂಡು ತನ್ನ ಜೀವನದ ನಿಯಮಗಳನ್ನಾಗಿರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರೆ ಅದೆಷ್ಟೋ ವ್ಯತ್ಯಾಸವಾಗುವುದು. ಅಂದ್ರೆ ನಮ್ಮನ್ನ ಆ ಸತ್ಯವನ್ನು ಮನಗಂಡು ಅದನ್ನ ನಮ್ಮ ಜೀವನದ ಭಾಗವಾಗಿ ಮಾಡ್ಕೋಬೇಕು. ಆವಾಗಲೇ ನಾವು ಆಧ್ಯಾತ್ಮದಲ್ಲಿ ನಿಜವಾಗಿ ಕರಗತ ಹೊಂದುತ್ತಾ ಇರೋದು. ಸೊ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ನಮ್ಮ ಜೀವನದ ಮೂಲ ಆಧಾರ ಮಾಡ್ಕೋಬೇಕು. ಇದು ಅತ್ಯುಚ್ಚ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಆತನಿಗೆ ಸಹಾಯಕೂ ಆಗುವುದು. ಇಂಥ ವ್ಯಕ್ತಿಯು ಹೊಂದುವ ಶಕ್ತಿಗಳು ಅಪರಿಮಿತವಾಗಿದ್ದರೂ ಸಹ ತನಗೆ ಅವುಗಳ ಅರಿವಿರುವುದಿಲ್ಲ. ಆತನ ಎಲ್ಲ ಕಾರ್ಯಗಳು ದೈವಿ ನಿರ್ದೇಶನಗಳಿಗೆ ಅನುಸಾರವಾಗಿ ನಡೆಯುವು. ಅಂದ್ರೆ ಆ ಹಂತವನ್ನು ತಲುಪಿರ್ತಕ್ಕಂಥ ವ್ಯಕ್ತಿಗೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿಗಳು ಅವರಿಗೆ ಗೊತ್ತಿರಲ್ಲ, ಅವ್ರಿಗೆ ಆ ಶಕ್ತಿಗಳ ಬಗ್ಗೆ ಅರಿವೇ ಇರಲ್ಲ. ಆದ್ರೆ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅದು ದೈವಿ ಪ್ರೇರಣೆಯಿಂದ ಆಗಿರುತ್ತೆ. ದೈವಿ ನಿರ್ದೇಶನಗಳಿಗೆ ಅನುಸಾರವಾಗಿ ನಡೆಯುವು. ಇಂಥವನು ಸಂಪತ್ತಿನ ಕಡೆಗಾಗಲಿ ಅದರಿಂದ ಉಂಟಾಗುವ ಪ್ರಾಪಂಚಿಕ ಸುಖದ ಕಡೆಗಾಗಲಿ ಗಮನವನ್ನೇ ಕೊಡುವುದಿಲ್ಲ. ಕೀರ್ತಿಯನ್ನು ಗಳಿಸಿ ಹೆಸರುವಾಸಿಯಾಗಿ ಯಾಕಬೇಕೆಂಬ ಕಲ್ಪನೆಯು ಆತನ ತಲೆಯಲ್ಲಿ ಎಂದಿಗೂ ಸುಳಿಯದು. ಆತನ ಕಾರ್ಯಗಳು ಯಾವುದೇ ಸ್ವಾರ್ಥದಿಂದ ಪ್ರೇರಿತರಾಗುವುದಿಲ್ಲ. ಸೊ ನಾವು ಫೇಮಸ್ ಆಗಬೇಕು, ಹೆಸರುವಾಸಿ ಆಗಬೇಕು, ಸ್ವಾರ್ಥ ಇದ್ಯಾವುದೂ ಕೂಡ ಆತನ ಮನಸ್ಸಿನಲ್ಲಿ ಸುಳಿಲಿಕ್ಕೆ ಸಾಧ್ಯವಿಲ್ಲ. ಇವೇ ಹಲವು ಪ್ರಮಾಣಗಳಿಂದ ನಾನು ಲೇಖಕರನ್ನು ಪರೀಕ್ಷಿಸಲು ಯತ್ನಿಸಿರುವೆನು. ಹಾಗೂ ನನ್ನ ಮಟ್ಟಿಗೆ ಹೇಳುವುದಾದರೆ ಉಪಯುಕ್ತ ಗುಣಗಳು ಅವರಲ್ಲಿ ಹೇರಳವಾಗಿ ಕಂಡು ಬರುವವು. ಸೊ ಸ್ವಾರ್ಥತೆ ಇರಲಿಲ್ಲ, ಸರಳತೆ ಇತ್ತು, ವಿನಮ್ರತೆ ಇತ್ತು, ಹೆಸರು ಗಳಿಸಬೇಕು ಅಂತ ಒಂದು ಯಾವ ದಾಹ ಕೂಡ ಇರಲಿಲ್ಲ. ಇದ್ಯಾವುದೂ ಇರಲಿಲ್ಲ ಬಾಬೂಜಿ ಅವರಲ್ಲಿ ಅಂತ ಬರೀತಾ ಇದ್ದಾರೆ. ಇದನ್ನ ಅವರು ಸಾಕಷ್ಟು ಮಟ್ಟಿಗೆ 5 ವರ್ಷ ಪರೀಕ್ಷೆ ಮಾಡಿದ್ದಾರೆ ಚತುರ್ವೇದಿನವರು. ಈ ಪುಸ್ತಕದಲ್ಲಿ ನಿರೂಪಿಸಲಾದ ವಿಷಯಗಳು ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವವನಿಗೆ ಅತ್ಯಂತ ಮುಖ್ಯವಾಗಿವೆ. ನಾವು ಕೊನೆಯವರೆಗೂ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡೇ ಅತ್ಯುಚ್ಚ ಸಿದ್ಧಿಗಳನ್ನು ಪಡೆಯಬಲ್ಲೆವೆಂಬುದು ಇದರಲ್ಲಿಯ ಸಂತೋಷಜನಕ ಹಾಗೂ ಉತ್ತೇಜನಕಾರಕ ಲಕ್ಷಣಗಳಾಗಿವೆ. ಸೊ ನಾವು ಎಲ್ಲಿ ಗೃಹಸ್ಥ ಜೀವನ ಮಾಡಿಕೊಂಡೇ ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಜೊತೆಯಲ್ಲೇ ಮಾಡ್ಕೋಬಹುದು. ಅದು ನಮಗೆ ಉತ್ಸಾಹವನ್ನು ತುಂಬಬೇಕು. ಸನ್ಯಾಸವನ್ನು ತೆಗೆದುಕೊಳ್ಳದೆ ಉನ್ನತ ಯೌಕಿಕ ಸಿದ್ಧಿಗಳು ಶಕ್ಯವಾಗುವುದಿಲ್ಲವೆಂದು ಸಾವಿರಾರು ವರ್ಷಗಳಿಂದ ನಮಗೆ ಎಡೆಬಿಡದೆ ಹೇಳುತ್ತಾ ಬಂದಿರುವುದಾದುದರಿಂದ ನಾವು ತುಂಬಾ ಅಧೈರ್ಯ ಪಟ್ಟುಕೊಂಡಿದ್ದೆವು. ಅಂದ್ರೆ ತುಂಬಾ ವರ್ಷದಿಂದ ಇದನ್ನೇ ಹೇಳ್ತಾ ಬಂದಿದ್ದಾರೆ ಎಲ್ಲರೂ. ಸನ್ಯಾಸಿ ಆಗ್ಲಿಲ್ಲ ಅಂದ್ರೆ ನಿಮಗೆ ಆಧ್ಯಾತ್ಮಿಕ ಉನ್ನತ ಸ್ತರಗಳು ಲಭ್ಯವಿಲ್ಲ ಅಂತ ನಮಗೆ ಬಹಳ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಅದನ್ನೆಲ್ಲವನ್ನೂ ಮೀರಿ ನಮ್ಮ ಸಹಜ ಜೀವನ ಮಾಡ್ತಾ ಗೃಹಸ್ಥಾಶ್ರಮದಲ್ಲೇ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ಕೊಂಡು ನಾವು ಆಧ್ಯಾತ್ಮಿಕ ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಜೀವನದ ಅವಶ್ಯಕ ಲಕ್ಷಣಗಳಾದ ವೈರಾಗ್ಯವು ಪ್ರಾಪಂಚಿಕ ಜೀವನದ ಸಂಬಂಧವನ್ನು ಕಡಿದುಕೊಂಡು ಪರಿವ್ರಾಜಕ ವೃತ್ತಿಯನ್ನು ಅನುಸರಿಸುವುದರಲ್ಲಿಯೇ ಇರುವುದೆಂದು ಸಾಮಾನ್ಯವಾಗಿ ಎಲ್ಲ ವೇದಿಕೆಗಳನ್ನು ಮೇಲಿಂದರೂ ಉಪದೇಶಿಸಲಾಗುತ್ತಿದೆ. ಸೊ ನಮ್ಮ ಸಾಮಾನ್ಯ ಜೀವನ ಏನು ಸಾಂಸಾರಿಕ ಜೀವನ ಇದೆ ಅದನ್ನ ಕಟ್ಟು ಮಾಡಿಕೊಂಡು ಅದರಿಂದ ನಾವು ಕಡಿತಗೊಂಡು ನಾವು ಪರಿವ್ರಾಜಕರಾಗಿ ಎಲ್ಲಾ ಕಡೆ ಸನ್ಯಾಸಿ ಅಂತ ತಿರುಗ್ತಾ ಇದ್ರೆ ಆಗಷ್ಟೇ ನಿಮ್ಗೆ ಆಧ್ಯಾತ್ಮಿಕ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅಂತ ಎಲ್ಲರೂ ಕೂಡ ಭಾಷಣ ಮಾಡ್ತಿದ್ದಾರೆ. ಆದರೆ ವಸ್ತುತಃ ಹೀಗಿರುವುದಿಲ್ಲ. ಜನಕರಾಜನ ಜೀವನವು ಇದಕ್ಕೆ ತಕ್ಕ ಉದಾಹರಣೆಯಾಗಿದೆ. ಎಲ್ಲ ಅವಸ್ಥೆಗಳಲ್ಲಿಯೂ ಪರಿಸ್ಥಿತಿಗಳಲ್ಲಿಯೂ ವೈರಾಗ್ಯದ ಸ್ಥಿತಿಯಲ್ಲಿ ಇರಲು ಶಕ್ಯವೆಂಬುದನ್ನು ಒಪ್ಪಿಕೊಳ್ಳಬಹುದು. ಉದಾಹರಣೆ ಕೊಡ್ತಿದ್ದಾರೆ. ಹಳೆಯ ಋಷಿಗಳ ಕಾಲದಲ್ಲಿ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಜನಕ ಇದ್ದ. ಜನಕ ರಾಜನಾಗಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಯಿತು. ಜನಕ ಸನ್ಯಾಸಿಯಾಗಿ ರಾಜ್ಯವನ್ನು ತ್ಯಾಗ ಮಾಡಲಿಲ್ಲ. ತನ್ನ ಕೆಲಸ ರಾಜನಾಗಿ ಮಾಡ್ತಾನೆ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದುಕೊಂಡಿದ್ದ. ದೇವರು ನಿರ್ವಿಶೇಷ ಶೂನ್ಯನು, ಎಲ್ಲ ಗುಣ ಶಕ್ತಿ ಕ್ರಿಯಾರಹಿತನೂ ಆಗಿರುವನೆಂಬ ಲೇಖಕನ ಕಲ್ಪನೆಯು ಸತ್ಯದ ಕಡೆಗಿನ ಸಾಹಸಪೂರ್ಣ ಹೆಜ್ಜೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಪರೀಕ್ಷೆ ಮಾಡಿ ಗುರು ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇವಾಗ ಏನ್ ಬರೀತಾ ಇದ್ದಾರೆ? ದೇವರು ನಿರ್ವಿಶೇಷ ಶೂನ್ಯನು, ಎಲ್ಲ ಗುಣ ಶಕ್ತಿ ಕ್ರಿಯಾರಹಿತನು ಆಗಿರುವನೆಂಬ
ಲೇಖಕರ ಕಲ್ಪನೆಯು ಅಂದ್ರೆ ಬಾಬೂಜಿಯವರ ಕಲ್ಪನೆ ಅಂತ ಹೇಳ್ತಾ ಇದ್ದಾರೆ. ಲೇಖಕರ ಕಲ್ಪನೆ. ಬಾಬೂಜಿಯವ್ರಿಗೆ ಆಲ್ರೆಡಿ ಅದು ಸಾಕ್ಷಾತ್ಕಾರವಾಗಿತ್ತು. ಆದ್ರೆ ಇವ್ರು ಏನು ಬರಿತಾ ಇದಾರಲ್ಲ, ಈ ಪ್ರಸ್ತಾವನೆ ಬರಿತಿದಾರಲ್ಲ, ಅವ್ರಿಗೆ ಇನ್ನೂ ಅದಾಗಿಲ್ಲ. ಹಾಗಾಗಿ ಲೇಖಕರ ಕಲ್ಪನೆ ಅಂತ ಬರಿತಾ ಇದ್ದಾರೆ. ಲೇಖಕರ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ಸ್ಥಿತಿಯಿಂದ ಬರಿತಾ ಇಲ್ಲ. ಸತ್ಯದ ಕಡೆಗಿನ ಸಾಹಸಪೂರ್ಣ ಹೆಜ್ಜೆ ಆಗಿದೆ. ಬೇರೆ ಎಲ್ಲರೂ ಏನು ಹೇಳ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಬಾಬೂಜಿಯವರು ಸಾಹಸಪೂರ್ಣವಾಗಿ ಇದನ್ನು ಹೇಳ್ತಾ ಇದ್ದಾರೆ. ಸತ್ಯವದ್ದು ವಸ್ತುವು ಶುದ್ಧವು ಸರಳವೂ ಆಗಿದ್ದು ಧರ್ಮದ ಕ್ಷೇತ್ರವನ್ನು ಮೀರಿ ನಿಂತಿದೆ. ನಿಜವಾಗಿಯೂ ಈ ಪುಸ್ತಕದಲ್ಲಿ ಹೇಳಿರುವಂತೆ ಮುಕ್ತಿ ಮಾರ್ಗದಲ್ಲಿ ಮನುಷ್ಯನನ್ನು ಕೊಂಡೊಯ್ಯಲು ಧರ್ಮವು ಪ್ರಾಥಮಿಕ ಮೆಟ್ಟಲು ಮಾತ್ರ. ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಿದಾಗ ಮುಕ್ತಿಯು ಸಾಧ್ಯವಾಗುವುದು. ಆತ್ಮನನ್ನು ಬಂಧನದಲ್ಲಿ ಇರಿಸಿರುವ ಎಲ್ಲ ಆವರಣಗಳನ್ನು ಕಳಿಸುವುದೇ ಆಧ್ಯಾತ್ಮದ ಸಾರವಾಗಿದೆ. ಆಧ್ಯಾತ್ಮದ ಸಾರ ಅಂತಂದ್ರೆ ಎಲ್ಲ ಬಂಧನಗಳನ್ನು ಬಿಡಿಸ್ಕೋಬೇಕು. ಬಂಧನಗಳನ್ನು ಬಿಡಿಸ್ಕೊಳ್ಳೋದು ಅಂತಂದ್ರೆ ಆತ್ಮದ ಸುತ್ತ ಇರತಕ್ಕಂಥ ಆವರಣಗಳನ್ನು ಕಳಿಸ್ಕೊಳ್ಬೇಕು. ಅದೇ ಆಧ್ಯಾತ್ಮದ ಸಾರ. ಸತ್ಯದ ಬಗೆಗಿರುವ ಲೇಖಕರ ದೃಷ್ಟಿಕೋನವನ್ನು 2ನೇ ಅಧ್ಯಾಯದಲ್ಲಿ ಬರುವ ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸಲಾಗಿದೆ. ತೀರಾ ಹೊರಗಿನ ವೃತ್ತವು ನಮ್ಮ ಇಂದಿನ ಅಸ್ತಿತ್ವದ ಸ್ಥೂಲತೆಯ ರೂಪವನ್ನು ಸೂಚಿಸಿದರೆ ಕೇಂದ್ರಾತ್ಮ ಮೂಲ ಆಧಾರವು ಅಂತಿಮ ಗುರಿಯಾಗಿದೆ. ಹೊರಗಿನ ವೃತ್ತದಿಂದ ಕೇಂದ್ರದ ಕಡೆಗಿನ ನಮ್ಮ ಯಾತ್ರೆಯು ಮನುಷ್ಯನು ಮುಟ್ಟಬಹುದಾದ ತುತ್ತ ತುದಿಯ ಬಿಂದುವಿನವರೆಗೆ ಆಧ್ಯಾತ್ಮದ ಎಲ್ಲ ಹಂತಗಳನ್ನು ಒಳಗೊಂಡಿರುತ್ತದೆ. ಭವಿಷ್ಯವಾಣಿ ಎಂಬ ಕೊನೆಯ ಅಧ್ಯಾಯವು ಭವಿಷ್ಯತ್ ಕಾಲದ ಬಗೆಗಿನ ಲೇಖಕರ ವಿಚಾರಗಳನ್ನು ಒಳಗೊಂಡಿದೆ. ಅದನ್ನು ಕೇವಲ ಜ್ಯೋತಿಷಿಯೊಬ್ಬನ ಭವಿಷ್ಯ ಕಥನವೆಂದು ಭಾವಿಸಬಾರದು. ಪರಿಪೂರ್ಣತೆಯ ಅತ್ಯುನ್ನತ ಮಟ್ಟದಲ್ಲಿ ಯೋಗಿಯು ನಿಸರ್ಗದೊಂದಿಗೆ ನೇರವಾದ ಸಂಪರ್ಕದಲ್ಲಿ ಇರುತ್ತಾನೆ. ಆದುದರಿಂದ ವರ್ತಮಾನ ಕಾಲದಂತೆಯೇ ಭೂತ ಭವಿಷ್ಯಗಳ ಪ್ರತಿಯೊಂದು ಸಂಗತಿಯೂ ಆತನಿಗೆ ಸ್ಪಷ್ಟವಾಗುವುದು. ನಿಸರ್ಗದಲ್ಲಿನ ಪ್ರತಿಯೊಂದನ್ನು ಆತನು ಅಪರೋಕ್ಷ ಜ್ಞಾನದಿಂದ ತಿಳಿದುಕೊಳ್ಳುವನು. ಅದು ಯೋಗಿಗೆ ಇರತಕ್ಕಂಥ ಒಂದು ಸಿದ್ಧಿ. ಭೂತ ಭವಿಷ್ಯ ಎಲ್ಲವನ್ನೂ ಕೂಡ ಅವರು ಹೇಗೆ ವರ್ತಮಾನ ಅನುಭವಿಸ್ತಾರೆ, ಭೂತ ಭವಿಷ್ಯನೂ ಕೂಡ ಅವ್ರು ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಸಾಕ್ಷಾತ್ಕಾರದಲ್ಲಿ ಆಸಕ್ತಿ ಉಳ್ಳ ಎಲ್ಲವರಿಗೂ ನನ್ನ ಮತದಂತೆ ಅತ್ಯಂತ ಲಾಭದಾಯಕವಾದ ಕೃತಿಯನ್ನು ಓದುಗರಿಗೆ ಪರಿಚಯ ಮಾಡಿಕೊಡಲು ಈ ಕೆಲವು ಸಾಲುಗಳನ್ನು ಬರೆದಿದ್ದೇನೆ. ಆದುದರಿಂದ ಆಧ್ಯಾತ್ಮದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದನ್ನು ಸೂಕ್ಷ್ಮವಾಗಿ ಅಭ್ಯಸಿಸಲು ನಿಸ್ಸಂಕೋಚವಾಗಿ ಸಲಹೆ ನೀಡುತ್ತೇನೆ. ಸೊ ಯಾರೇ ಆಧ್ಯಾತ್ಮದಲ್ಲಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಿದ್ರೆ ಅವರು ಈ ಪುಸ್ತಕನ ಓದಿ ಅದರಲ್ಲಿ ಇರ್ತಕ್ಕಂಥದ್ದನ್ನು ಗ್ರಹಿಸ್ಕೊಂಡು ಅವರ ಸಂಸಾರದಲ್ಲಿ ಅದನ್ನು ಅಳವಡಿಸ್ಕೊಳ್ತು ಅಂತಂದ್ರೆ ಅವರ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ ಅಂತ ಚತುರ್ವೇದಿಯವರು ಇದಕ್ಕೆ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಈ ಪ್ರಸ್ತಾವನೆ ಈ ಪುಸ್ತಕಕ್ಕೆ ಸೀಮಿತವಾದದ್ದು. ಮೊದಲ ಪ್ರಸ್ತಾವನೆ ಅವರು ಬರೆದಿದ್ದು ಸಮಗ್ರ ಕೃತಿಗೆ ಯಾರು ಚಾರಿಜಿಯವರು ಬರೆದಿದ್ದು. ಈಗ ಚತುರ್ವೇದಿಯವರು ಬರೆದಿರತಕ್ಕಂಥ ಪ್ರಸ್ತಾವನೆ ಈ ಸತ್ಯೋದಯದ ಪುಸ್ತಕಕ್ಕೆ ಬರೆದಿರತಕ್ಕಂಥ ಪ್ರಸ್ತಾವನೆ. ಸರಿನಾ? ಇಲ್ಲಿಗೆ ಎಲ್ಲ ಪ್ರಸ್ತಾವನೆಗಳು ಮುಗಿಸು. ಒಂದು 2 ಪುಟನಾದ್ರು ಶುರು ಮಾಡೋಣ ಅಂತ. ಅಟ್ಲೀಸ್ಟ್ ಬರೀ ಪ್ರಸ್ತಾವನೆಯನ್ನು ಮುಗಿಸೋದು ಬೇಡ. ಪ್ರಸ್ತಾವನೆ ಮಾಡಿ ಇನ್ನು ಕೆಲಸನೇ ಮಾಡಲಿಲ್ಲ ಪ್ರಯೋಜನ ಇಲ್ಲ. ಪ್ರಸ್ತಾವನೆಯನ್ನು ಮುಂದಕ್ಕೆ ಹೋಗೋಣ. ಸರಿನಾ? ಪ್ರಸ್ತಾವನೆಯಲ್ಲಿ ಯಾವುದೋ ಪ್ರಾಯಶಃ ಅವ್ರ ಮನಸ್ಸಿಗೆ ಏನು ಅನಿಸಿದೆ ಈ ಪುಸ್ತಕದ ಬಗ್ಗೆ ಅದನ್ನು ಪ್ರಸ್ತಾವನೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು. ಪ್ರಸ್ತಾವನೆಯಿಂದ ನಿಮ್ಗೆ ಯಾವುದು ಪರೀಕ್ಷೆಯಲ್ಲಿ ಪ್ರಶ್ನೆಗಳೇನು ಬರಲ್ಲ. ಸೊ ನೀವು ಅದನ್ನು ಓದದೇ ಇದ್ರೂ ಪರವಾಗಿಲ್ಲ. ಇಲ್ಲಿಂದ ಧರ್ಮಾಧ್ಯಾಯ ಒಂದನೇದು ಅಂತ ಬರೆದಿರಲ್ಲ, ಅಲ್ಲಿಂದ ಓದಲಿಕ್ಕೆ ಶುರು ಮಾಡ್ಬೇಕು. ಧರ್ಮ. ಮಾನವ ಜನಾಂಗದ ಉದಯವಾದಂದಿನಿಂದ ದೇವರನ್ನು ಪೂಜಿಸುವುದು, ಬಾಹ್ಯ ದೃಶ್ಯಗಳ ಹಿಂದಿರುವ ರಹಸ್ಯಗಳನ್ನು ಕಂಡುಹಿಡುವುದು ಮತ್ತು ಮೂಲ ಸತ್ಯವನ್ನು ಅರಿತುಕೊಳ್ಳುವುದು ಅದರ ಅನ್ವೇಷಣೆಯಾಗಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವ ಜನಾಂಗ ಹುಟ್ಟಿದಾಗಿಂದ ಬರೀ ಇದೇ ಕೆಲಸ ಮಾಡ್ತಾ ಇದೆಯಂತೆ. ಏನ್ ಕೆಲಸ ಮಾಡ್ತಿದೆ? ದೇವರನ್ನ ಪೂಜೆ ಮಾಡೋದು, ಮೂಲ ಸತ್ಯವನ್ನ ಅರ್ಥಕೊಳ್ಳೋದು, ಮತ್ತೆ ಕಣ್ಣು ಕಾಣತಕ್ಕಂಥ ದೃಶ್ಯಗಳ ಹಿಂದೆ ಇರತಕ್ಕಂಥ ರಹಸ್ಯಗಳನ್ನ ಭೇದಿಸೋದು. ಈ 3 ಕೆಲಸಗಳನ್ನ ಮಾನವ ಜನಾಂಗ ಹುಟ್ಟಿದಾಗಿಂದ ಮಾಡ್ತಾ ಇದೆ. ಅದಿನ್ನೂ ಬದಲಾವಣೆ ಆಗಿಲ್ಲ. ಈ 3 ಮುಂದಕ್ಕೂ ಬದಲಾವಣೆ ಆಗಲ್ಲ. ಹಿಂದೆ ಇದ್ದವರೆಲ್ಲ ಮಾಡಿದ್ದಿಷ್ಟೇನೆ, ನಾವು ಮಾಡ್ತಾ ಇರೋದು ಇದನ್ನೇ, ಮುಂದಕ್ಕೆ ಬರೋರು ಮಾಡೋದು ಇದನ್ನೇ. ಸರಿನಾ? ಇದೇ 3 ಕೆಲಸ. ನಮ್ಮ ಕಣ್ಣಿಗೆ ಏನೋ ಕಾಣುತ್ತೆ. ಆ ಕಣ್ಣಿಗೆ ಕಾಣತಕ್ಕಂಥ ದೃಶ್ಯದ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು? ದೇವರು ಅಂತ ನಮ್ಮಲ್ಲಿ ಒಂದು ಪರಿಕಲ್ಪನೆ ಎಲ್ಲರೂ ನಮ್ಮ ಮನಸ್ಸಿಗೆ ಹಾಕ್ಬಿಟ್ಟಿದ್ದಾರೆ. ಅದು ನಮಗೆ ರಕ್ತಗತವಾಗಿ ಬಂದಿದ್ಯೋ ಅಥವಾ ವಂಶ ಪಾರಂಪರ್ಯವಾಗಿ ಬಂದಿದ್ಯೋ ಅಥವಾ ನಾವು ಹುಡ್ತಕ್ಕಂಥ ದೇಶ ಕಾಳಗಳ ಪರಿಣಾಮದಿಂದ ಬಂದಿದ್ಯೋ, ದೇವರ ಪರಿಕಲ್ಪನೆ ಬಹಳಷ್ಟು ಮಂದಿನಲ್ಲಿ ಇದೆ. ದೇವರು ಇಲ್ಲ ಅಂತ ವಾದ ಮನಸ್ಸಿನಲ್ಲೂ ದೇವರಿದ್ದಾನೆ.
ಅವ್ರು ದೇವರು ಇಲ್ಲ ಅಂತ ವಾದ ಮಾಡ್ತಿರಲ್ಲ, ದೇವರು ಇದ್ರೆ ತಾನು ಅದ್ರ ಬಗ್ಗೆ ವಾದ ಮಾಡೋದು. ಆ ದೇವರ ಪರಿಕಲ್ಪನೆ ಅವ್ರ ಮನಸ್ಸಿನಲ್ಲಿ ಇರೋದಕ್ಕೇನೆ ದೇವರು ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಸರಿನಾ? ಅಲ್ಲಿಗೆ ಪ್ರತಿಯೊಬ್ಬ ಮನುಷ್ಯ ದೇವರು ಇದ್ದಾನೆ ಅಂತ ನಂಬಿರ್ಲಿ, ಇಲ್ಲ ಅಂತ ನಾನು ನಂಬಿರ್ಲಿ, ದೇವ್ರ ಬಗ್ಗೆ ಏನೋ ಒಂದಿಷ್ಟು ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಹಾಗಾದ್ರೆ ಆ ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಅವನ ಅನುಭವಿಸೋದು ಹೇಗೆ, ಇದ್ರ ಬಗ್ಗೆ ಮಾನವ ಜನಾಂಗ ಹುಟ್ಟಿದಾಗಿಂದ ಇದನ್ನ ಮಾಡ್ತಾ ಇದೆ. ಮೂರನೇದು, ಹಾಗಾದ್ರೆ ಎಲ್ಲರ ದೇವರ ಬಗ್ಗೆ ಆಗಲಿ ಅಥವಾ ನಾವು ನೋಡ್ತಿರ್ತಕ್ಕಂಥ ದೃಶ್ಯದ ಹಿಂದೆ ಇರತಕ್ಕಂಥ ರಹಸ್ಯಗಳಾಗ್ಲಿ, ಇವೆಲ್ಲದಕ್ಕೂ ಮೂಲವಾದಂತ ಸತ್ಯ ಯಾವುದಿದೆ, ಅದ್ರ ಕಡೆಗೆ ನಾವು ಹೋಗ್ಬೇಕು ಅಂತ ಮನುಷ್ಯ ಹುಟ್ಟಿದಾಗಿಂದ ಪ್ರಯತ್ನ ಪಡ್ತಾ ಇದ್ದಾನೆ. ಇಂತಿದೆ ಧರ್ಮದ ಜನನ. ಈ ಮೂರೂ ಕೆಲಸಗಳಿಗೋಸ್ಕರ ಧರ್ಮದ ಜನನವಾಯಿತು. ಈ ಮೂರು ಕೆಲಸಗಳನ್ನು ಮಾಡ್ಲಿಕ್ಕೋಸ್ಕರ ಯಾವುದಾದ ಒಂದು ದೃಷ್ಟಿಕೋನವನ್ನಾಗಲಿ ತನ್ನ ಅಂತಿಮ ಧ್ಯೇಯವನ್ನು ಆಗಿ ಇಟ್ಟುಕೊಳ್ಳುವನು. ಪೂಜಕನು ಸ್ವರ್ಗದ ಶಾಶ್ವತಾನಂದವನ್ನಾಗಲಿ ಅಥವಾ ಯಾವುದಾದ್ರೂ ಒಂದು ದೃಷ್ಟಿಕೋನವನ್ನಾಗಲಿ ತನ್ನ ಅಂತಿಮ ಧ್ಯೇಯವನ್ನಾಗಿ ಇಟ್ಟುಕೊಳ್ಳುವನು. ಸೊ ಯಾರೇ ಪೂಜೆ ಮಾಡ್ತಕ್ಕಂಥವ್ರು ಯಾವ ರೀತಿ ಪೂಜೆ ಮಾಡ್ತಾರೆ, ಏನೇನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ಸ್ವರ್ಗ ಬೇಕು ಅಂತ ಪೂಜೆ ಮಾಡ್ಬೋದು, ಅಥವಾ ಯಾವುದೋ ಒಂದು ಜೀವನದಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಬಟ್ ಪೂಜೆ ಮಾಡ್ಬೇಕಾದ್ರೆ ಯಾವುದೋ ಒಂದು ಮೂಲ ಉದ್ದೇಶ ಅದರ ಹಿಂದೆ ಇರುತ್ತೆ. ಉದ್ದೇಶ ರಹಿತವಾಗಿ ಯಾರು ಪೂಜೆ ಮಾಡಲ್ಲ. ಯಾರೇ ಪೂಜೆ ಮಾಡಿದ್ರು ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ, ಅದನ್ನು ಬರೀತಾ ಇದೆ. ಈ ಪ್ರಕಾರವಾಗಿ ಆಯಾ ಹಿರಿಯ ಧರ್ಮ ಸಂಸ್ಥಾಪಕರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ನಿರ್ದಿಷ್ಟ ಪೂಜೆ ಪುರಸ್ಕಾರಗಳನ್ನು ಒಳಗೊಂಡ ಧರ್ಮಗಳು ಜಗತ್ತಿನಲ್ಲಿ ಜನ್ಮ ತಾಳಿವೆ. ಈಗ ಮೊಹಮ್ಮದ್ ಪೈಗಂಬರ್ ಬಂದ್ರು, ಅವರು ತಮ್ಮ ಅನುಭವದ ಸಾರವಾಗಿ ಮುಸ್ಲಿಂ ರಿಲಿಜನ್ ಅವ್ರು ಹುಟ್ಟಾಕಿದ್ರು. ಅವರು ತಮ್ಮ ಕಾಲಕ್ರಮೇಣದ ಅದು ಮುಸ್ಲಿಂ ಮತವಾಗಿ ಬೆಳೀತು. ನಮಗೆ ಜೀಸಸ್ ಯೇಸು ಕ್ರಿಸ್ತರು ಬಂದ್ರು, ಅವರು ತಮ್ಮ ಅನುಭವಗಳ ಆಧಾರದ ಮೇಲೆ ಕೆಲವು ತತ್ವಗಳನ್ನ, ಜೀವನ ಮಾಡ್ತಕ್ಕಂಥ ರೀತಿ ನೀತಿಗಳನ್ನ ಬೋಧನೆ ಮಾಡಿದ್ರು. ಅದರ ಆಧಾರದ ಮೇಲೆ ಕ್ರಿಶ್ಚಿಯಾನಿಟಿ ಹುಟ್ಕೊಳ್ತು. ಅಂದ್ರೆ ಪ್ರತಿಯೊಂದು ಮತಕ್ಕೂ ಆ ಮತದ ಸಂಸ್ಥಾಪಕರು ಯಾರಿರ್ತಾರೆ ಅವರ ಅನುಭವಗಳು ಮತ್ತೆ ಅವರ ಏನು ಉಪದೇಶಗಳಿರುತ್ತೆ ಅದರ ಆಧಾರದ ಮೇಲೆ ಆ ಮತಗಳು ಹುಟ್ಕೊಂಡು ಬೆಳಿಲಿಕ್ಕೆ ಆರಂಭ ಮಾಡಿದ್ವು. ಆದರೆ ಸಾವಿರಾರು ವರ್ಷಗಳು ಕಳೆದು ಪರಿಸರಗಳೆಲ್ಲವೂ ಪರಿವರ್ತನೆ ಹೊಂದಿ ಜೀವನವೇ ಮೂಲತಃ ಮಾರ್ಪಟ್ಟ ನಂತರವೂ ಅದೇ ಹಳೆಯ ಸ್ವರೂಪಗಳಿಗೆ ತತ್ವಗಳಿಗೂ ಅಂಟಿಕೊಳ್ಳಲಾಗುತ್ತಿದೆ. ನಮ್ಮ ಹಿಂದೂಯಿಸಮ್ ಅಲ್ಲೂ ಅಷ್ಟೇ, ಒಂದೊಂದು ಋಷಿಮುನಿಗಳು ಬಂದ್ರು, ಮನು ಅಂತ ಬಂದ್ರು, ಮನುಸ್ಮೃತಿ ಅಂತ ಕೊಟ್ರು, ವೇದಗಳು ಅಂತ ಬಂತು, ಉಪನಿಷತ್ತು ಅಂತ ಬಂತು, ಯಜ್ಞಗಳು ಅಂತ ಬಂತು, ಕರ್ಮಕಾಂಡ ಅಂತ ಬಂತು, ಜ್ಞಾನಕಾಂಡ ಅಂತ ಬಂತು, ಜನಕರಾಜನ ಒಂದು ಬೋಧನೆಗಳು ಬಂತು, ನಮಗೆ ನಾರದ ಭಕ್ತಿ ಸೂತ್ರ ಅಂತ ಬಂತು, ರಾಮಕೃಷ್ಣ ಪರಮಹಂಸರ ವಿಶೇಷವಾದಂತ ಬೋಧನೆಗಳು ಬಂತು, ವಿವೇಕಾನಂದರ ಬೋಧನೆಗಳು ಬಂತು. ಅಂದ್ರೆ ಏನಾಗಿದೆ, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಬೋಧನೆಗಳನ್ನೇ ಈಗಲೂ ಕೂಡ ಅದೇ ಸ್ವರೂಪನೇ ಇಟ್ಕೊಂಡು ನಮ್ಮ ಬದಲಾವಣೆ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿಯೂ ಕೂಡ ಅದೇ ಸ್ವರೂಪವನ್ನು ಇಟ್ಕೊಂಡು ನಾವು ಅದನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಬಾಬುಜಿಯವರು ಹೇಳ್ತಿದ್ದಾರೆ. ಈಗೇನಾಗಿದೆ, ಬಾಹ್ಯ ಸ್ವರೂಪದಲ್ಲಷ್ಟೇ ಉಳಿದಿದ್ದು ಅಂತಃಸತ್ವ ನಷ್ಟವಾಗಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಧರ್ಮ ಇವಾಗ ಯಾವ ರೀತಿ ಆಚರಣೆಯಲ್ಲಿದೆ ಅಂತಂದ್ರೆ, ಬಾಹ್ಯವಾಗಿ ಅದರ ಸ್ವರೂಪ ಹಾಗೇ ಇದೆ, ಆದ್ರೆ ಆಂತರ್ಯದಲ್ಲಿದ್ದ ತನ್ನ ಸತ್ವ ಏನು ಅದನ್ನು ಕಳ್ಕೊಂಡಿದೆ. ಅದರ ಪರಿಣಾಮವಾಗಿ ಧರ್ಮದ ಸಾಧನವು ಜರಠವಾಗಿದ್ದು ಇಂದಿನ ಧರ್ಮವೆಂದರೆ ಕೇವಲ ಒಂದು ಗತಕಾಲದ ಅವಶೇಷವಾಗಿ ಇಲ್ಲದೆ ಮೃತರ ಅಸ್ಥಿಗಳಾಗಿ ಉಳಿದುಕೊಂಡಿದೆ ಎಂದು ಹೇಳಿದರೆ ತಪ್ಪಾಗದು. ಜೀವನೇ ಹೊರಟೋಗಿದೆ, ಧರ್ಮ ಇದೆ, ದೇಹ ಇದೆ, ಆದ್ರೆ ಜೀವ ಹೊರಟೋಗಿದೆ, ಅಸ್ಥಿಯಾಗಿ ಉಳ್ಕೊಂಡಿದೆ. ಹುಟ್ಟಿದಾಗ ಅದಕ್ಕೆ ಅದರಲ್ಲಿ ಒಂದು ಜೀವತ್ವ ಇತ್ತು, ಈಗ ಜೀವತ್ವವನ್ನು ಕಳ್ಕೊಂಡಿದೆ, ಒಂದು ಮೃತ ಸ್ವರೂಪದಲ್ಲಿ ಇದೆ. ನಾವು ನಿಜವಾದ ಧರ್ಮವನ್ನು ಗೋರಿಯಲ್ಲಿ ಹುದುಗಿ ಬಿಟ್ಟಿದ್ದೇವೆ. ಧರ್ಮದ ಹೆಸರಿನಲ್ಲಿ ಚಪ್ಪಾಳೆ ತಟ್ಟುವುದು ನಾವು ಮತ್ತೇನನ್ನು ಮಾಡುವುದಿಲ್ಲ. ನಿಜವಾದ ಸತ್ವವು ಅಳಿಸಿ ಹೋಗಿ ಅದರ ಸ್ಥಾನದಲ್ಲಿ ಬಾಹ್ಯಾಚಾರಗಳು ಮಾತ್ರ ಉಳಿದಿವೆ. ಆನ್ಲೈನ್ ಮಾಡ್ಕೊಳ್ರಿ. ನಿಜವಾದ ಸತ್ವವು ಅಳಿಸಿ ಹೋಗಿ ಅದರ ಬದಲಾಗಿ ಬಾಹ್ಯಾಚಾರಗಳು ಮಾತ್ರ ಉಳಿದಿವೆ. ಬಾಹ್ಯ ರೂಪಗಳು ಮತ್ತು ಸಂಪ್ರದಾಯಗಳು ಇವಿಷ್ಟೇ ಗೋಚರವಾಗುತ್ತಿದ್ದು ಅವುಗಳನ್ನೇ ಸತ್ಯತೆಯ ಸೋಂಕು ಸಹ ಇಲ್ಲದ ಧಾರ್ಮಿಕತೆಯಿಂದಲೂ ನಿಷ್ಠೆಯಿಂದಲೂ ಅನುಸರಿಸಲಾಗುತ್ತಿದೆ. ಬಾಹ್ಯ ರೂಪದಲ್ಲಿ ಏನಿದೆ, ಸಂಪ್ರದಾಯಗಳೇನಿದೆ, ಇದನ್ನೇ ನಾವು ಹಿಡ್ಕೊಂಡು ಇದನ್ನೇ ಸತ್ಯ ಅಂತ ತಿಳ್ಕೊಂಡು ಸತ್ಯದ ಸೋಗಿನಲ್ಲಿ ಇದನ್ನೇ ಆಚರಣೆ ಮಾಡ್ತಾ ಬರ್ತಿದ್ದೀವಿ. ಸತ್ಯತೆಯಲ್ಲಿ ನಮ್ಮ ಶ್ರದ್ಧೆಯು ಇಲ್ಲವೆಂಬಷ್ಟು ಮಟ್ಟಿಗೆ ಕಡಿಮೆಯಾಗಿದೆ. ಅದು ಕೇವಲ ಬಾಹ್ಯ ರೂಪದಲ್ಲಿಯೂ ಪೂಜೆ ಪುರಸ್ಕಾರಗಳಲ್ಲಿಯೂ ವಿರೂಪಗೊಂಡಿದೆ ಎಂದು ಹೇಳಬಹುದು. ಕ್ರಮೇಣ ಅದು
ಮತಾಂಧತೆ ಮತ್ತು ದುರಾಗ್ರಹಗಳಲ್ಲಿ ಪರಿವಸಿತವಾಗಿದ್ದು ದುರ್ದೈವದಿಂದ ಇದೇ ಇಂದಿನ ಧರ್ಮದ ಸ್ಥಾಯಿ ಸ್ವರೂಪವಾಗಿದೆ. ಮುಂಚೆ ಏನಾಯ್ತು? ಬಾಹ್ಯ ರೂಪದ ಇತ್ತು, ಆಂತರದಲ್ಲಿ ಸತ್ವ ಕಳ್ಕೊಳ್ತು. ಮುಂದಕ್ಕೆ ಏನಾಯ್ತು? ಆ ಬಾಹ್ಯ ರೂಪದ ಆಚರಣೆ ಏನಿದೆ ಅದಕ್ಕೆ ಆಡಂಬರ ಬೆಳೆದು ಬೆಳೆದು ಈಗ ಏನಾಗೋಗಿದೆ? ನಾವು ಮತಾಂಧತೆ ಮತ್ತು ದುರಾಗ್ರಹಗಳು ಆ ಸ್ಥಿತಿಯಲ್ಲಿ ನೆಲೆಗೊಂಡಿದ್ದೀವಿ. ಇದೇ ಧರ್ಮದ ಸ್ವರೂಪ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಶುರುವಾಗಿದ್ದು ಸತ್ವ ಇತ್ತು, ಬಾಹ್ಯ ಸ್ವರೂಪ ಇತ್ತು. ಕಾಲಕ್ರಮೇಣದಲ್ಲಿ ಸತ್ವ ಆಯಿತು, ಬರೀ ಬಾಹ್ಯ ಸ್ವರೂಪ ಉಳಿತು. ಬಾಹ್ಯ ಸ್ವರೂಪ ಹೋಗಿ ಇವಾಗ ಏನಾಗಿದೆ? ದುರಾಗ್ರಹ ಮತ್ತು ಮತಾಂಧತೆ, ಮತದಲ್ಲಿನ ಅಂಧತೆ ಮತ್ತು ದುರಾಗ್ರಹ, ಇದು ಎರಡು ಉಳ್ಕೊಂಡಿದೆ. ಈಗ ನಾವು ಬಾಹ್ಯ ಸ್ವರೂಪನೂ ಬಿಟ್ಬಿಟ್ಟಿದ್ದೀವಿ. ಬಾಹ್ಯ ಸ್ವರೂಪನ ನಾವು ಪಾಲನೆ ಮಾಡದಿರ ಬೇರೆಯವ್ರ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡ್ತೀವಿ ಬಲವಂತವಾಗಿ. ಯಾವಾಗ ನಾವು ಬೇರೆಯವ್ರ ಮೇಲೆ ಬಲವಂತವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ, ನಾವೇ ಅದ್ರ ಬಗ್ಗೆ ಏನು ಆಂತರದಲ್ಲಿ ಸತ್ವ ಇದೆ ತಿಳ್ಕೊಳ್ದಿರ ಅದನ್ನ ಮತಾಂಧತೆ ಅಂತ ಕರಿತೀವಿ. ಮತಾಂಧತೆ ಮಾಡಿ ಅವ್ರು ಯಾರು ಅದನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ದುರಾಗ್ರಹ ಇದೆ ಅಂತೇಳಿ ಅವ್ರ ಮೇಲೆ ನಾವು ಎಗರಿ ಬೀಳ್ತೀವಿ. ಸೊ ಈಗ ನೋಡಿ, ಧರ್ಮ ಹೇಗೆ ಸ್ಥಾಪನೆ ಆಗಿದ್ದು ಸತ್ವದಿಂದ. ಸತ್ವಕ್ಕೆ ಆಚರಣೆಗೆ ತರಬೇಕಂದ್ರೆ ಬಾಹ್ಯ ಸ್ವರೂಪ ಬೇಕಿತ್ತು. ಆ ಆಧಾರದ ಮೇಲೆ ಧರ್ಮ ಸ್ಥಾಪನೆ ಆಗಿತ್ತು. ಕಾಲಕ್ರಮೇಣದಲ್ಲಿ ಸತ್ವ ಹೋಯಿತು, ಈಗ ಬಾಹ್ಯಾಚರಣೆ ಉಳ್ಕೊಂಡಿದೆ. ಬಾಹ್ಯಾಚರಣೆ ನಾವು ಮಾಡೋದಲ್ದಿರ ಸತ್ವವನ್ನು ಬಿಟ್ಟು ನಾವೇನ್ ಮಾಡ್ತಿದ್ವಿ? ಬೇರೆಯವ್ರ ಮೇಲೆ ಅದನ್ನ ಹೇರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೇರ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಧರ್ಮ ಈಗ ದುರಾಗ್ರಹ ಮತ್ತು ಧರ್ಮ ಮತಾಂಧತೆ ಈ ಸ್ವರೂಪವನ್ನು ಪಡ್ಕೊಂಡಿದೆ. ಕ್ರಮೇಣ ಅದು ಮತಾಂಧತೆ ಮತ್ತು ದುರಾಗ್ರಹಗಳಲ್ಲಿ ಪರಿವರ್ತಿತವಾಗಿದ್ದು ದುರ್ದೈವದಿಂದ ಇದೇ ಇಂದಿನ ಧರ್ಮದ ಸ್ಥಾಯಿ ರೂಪವಾಗಿ ಬಿಟ್ಟಿದೆ. ಹಾಗಾದರೆ ಇಂದಿನ ಧರ್ಮದ ಸ್ಥಾಯಿ ರೂಪ ಯಾವುದು ಅಂತ ಹೇಳಿದ್ರೆ ಮತಾಂಧತೆ ಮತ್ತು ದುರಾಗ್ರಹ. ಇದು ಇಂದಿನ ಧರ್ಮದ ಸ್ಥಾಯಿ ರೂಪ, ಬಾಹ್ಯ ಆಚರಣೆಗಳು ಅಲ್ಲ. ಬಾಹ್ಯಾಚರಣೆಯಲ್ಲಿಯ ನಮ್ಮ ಕುರುಡು ನಂಬಿಕೆಯು ಸತ್ಯದ ಬಗೆಗೆ ನಮ್ಮನ್ನು ಅಜ್ಞಾನದಲ್ಲಿ ಇಡುವುದಲ್ಲದೆ ನಮಗೆ ಅರಿವಾಗದಂತೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆ ನೀಡುವ ಜನರ ಬಗ್ಗೆ ನಮ್ಮಲ್ಲಿ ತಿರಸ್ಕಾರ ಭಾವನೆಯನ್ನು ಬಲಿಸುತ್ತದೆ. ಸೊ ನನ್ನ ಮತನೇ ನಾನು ನಂಬಿದ್ದೀನಿ, ನನ್ನ ಮತ ಬಿಟ್ಟು ಬೇರೆ ಯಾವುದೇ ರೀತಿ ನಾವು ಧರ್ಮದ ಆಚರಣೆ ಮಾಡಿದ್ರೆ ಅವರಲ್ಲಿ ನನಗೆ ನಂಬಿಕೆ ಇಲ್ಲ ಅಂದ್ರೆ ವ್ಯಕ್ತಿನಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಧರ್ಮ ಬೆಳೆದಿದೆ. ಸೊ ಕ್ರಿಶ್ಚಿಯನ್ರು ಹೇಳ್ತಾರೆ ನಾವು ಮುಸ್ಲಿಂ ಅವ್ರು ನಂಬರಲ್ಲ, ಮುಸ್ಲಿಂ ಅವ್ರು ಹೇಳ್ತಾರೆ ನಾವು ಹಿಂದೂಗಳನ್ನ ನಂಬಲ್ಲ, ಹಿಂದೂಗಳು ಹೇಳ್ತಾರೆ ನಾವು ಬೌದ್ಧರನ್ನ ನಂಬರಲ್ಲ. ಒಬ್ಬೊಬ್ಬರು ಧರ್ಮದವರು ಮತ್ತೊಂದು ಮತದವ್ರನ್ನ ನಾವು ನಂಬಲ್ಲ ಅಂತ ಹೇಳ್ತಾರೆ. ಆದ್ರೆ ಎಲ್ರು ಏನ್ ಹೇಳ್ತಾರೆ? ನಾವೆಲ್ಲರೂ ಕೂಡ ಭಗವಂತನೇ ಪೂಜೆ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆ ಹಂತಕ್ಕೆ ಬಂದು ನಿಂತಿದ್ದೀವಿ ಇವಾಗ. ತತ್ಪರಿಣಾಮವಾಗಿ ಬೇರೆ ಬೇರೆ ಧರ್ಮಗಳ ಅನುಯಾಯಿಗಳಲ್ಲಿ ಮಾತ್ಸರ್ಯ ಮತ್ತು ಕಲಹಗಳು ಉಂಟಾಗಿವೆ. ಯಾವಾಗ ನಾವು ಬೇರೆಯವ್ರು ಮಾಡ್ತಿರ್ತಕ್ಕಂಥದ್ದೆಲ್ಲ ನಾವು ನಂಬಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ, ಅವರಲ್ಲಿ ನಮಗೆ ಮಾತ್ಸರ್ಯ ಮತ್ತು ನಮಗೆ ಕಲಹ ಬೆಳೀತಾ ಹೋಗುತ್ತೆ. ನೋಡಿ, ಏನಾಗಿತ್ತು ಧರ್ಮ, ಈಗ ಏನಾಗಿದೆ? ಧರ್ಮ ಮೊದಲು ಸ್ಥಾಪನೆಗೊಂಡಾಗ ಅದರಲ್ಲಿ ಸತ್ವ ಇತ್ತು ಮತ್ತೆ ಬಾಹ್ಯ ಆಚರಣೆ ಇತ್ತು. ಇದು ಮೊದಲು ಸ್ಥಾಪನೆಗೊಂಡಾಗ ಇದ್ದಿದ್ದು. ಈಗ ಕಾಲಕ್ರಮೇಣದಲ್ಲಿ ಅದು ಹೋಗಿ ದುರಾಗ್ರಹ ಮತ್ತು ಮತಾಂಧತೆ ಆಯಿತು. ಈಗ ಧರ್ಮದಿಂದ ಮತ್ತು ಧರ್ಮಕ್ಕೆ, ಒಂದು ಮತದಿಂದ ಮತ್ತೊಂದು ಧರ್ಮಕ್ಕೆ ಈಗ ನಾವು ಯಾವ ಹಂತದಲ್ಲಿದ್ದೀವಿ? ಮಾತ್ಸರ್ಯ ಮತ್ತು ಕಲಹ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿದ್ದೀವಿ. ಇಲ್ಲಿಗೆ ನಿಲ್ಸೋಣಂತೆ, ಇಲ್ಲಿಂದ ಮುಂದಕ್ಕೆ ನಾಳೆ ಕಂಟಿನ್ಯೂ ಮಾಡೋಣಂತೆ. ಸರಿನಾ? ಇದು ಅರ್ಥ ಆಯ್ತಲ್ವಾ? 3 ಹಂತದಲ್ಲಿ ಮೊದಲು ಧರ್ಮ ಸ್ಥಾಪನೆಗೊಂಡಾಗ ಸತ್ವ ಇತ್ತು, ಅದಕ್ಕೊಂದು ಬಾಹ್ಯ ರೂಪ ಇತ್ತು. ಬಾಹ್ಯ ರೂಪ ಬಂದು ಕಾಲಕ್ರಮೇಣ ಅದೇ ಬಾಹ್ಯ ರೂಪನ ಆಚರಣೆಗೆ ತಂದಾಗ ಅದು ಸಂಪ್ರದಾಯವಾಯಿತು. ಕಾಲಕ್ರಮೇಣದಲ್ಲಿ ಏನಾಯ್ತು? ಬಾಹ್ಯ ರೂಪ ಉಳ್ಕೊಳ್ತು, ಸಂಪ್ರದಾಯ ಉಳ್ಕೊಳ್ತು, ಸತ್ವ ಹೊರಟೋಯ್ತು. ಯಾವಾಗ ಸತ್ವ ಹೊರಟೋದ್ಮೇಲೆ ಬಾಹ್ಯ ರೂಪ ಸಂಪ್ರದಾಯಗಳನ್ನ ನಾವು ಆಚರಣೆ ಮಾಡ್ತಾ ಬಂದ್ವಿ, ಆ ಸತ್ವವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ಲಿಲ್ವೋ, ಕಾಲಕ್ರಮೇಣದಲ್ಲಿ ಏನಾಯ್ತು? ನಮಗೆ ಮತಾಂಧತೆ ಮತ್ತು ದುರಾಗ್ರಹ ಬರಲಿಕ್ಕೆ ಶುರು ಆಯ್ತು. ಮತಾಂಧತೆ ದುರಾಗ್ರಹ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಆ ಧರ್ಮದಲ್ಲಿರ್ತಕ್ಕಂಥ ಸತ್ವನ ತಿಳ್ಕೊಳ್ದಿರ ಅದನ್ನ ಆಚರಣೆ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ನಮಗೆ ಮತಾಂಧತೆ ದುರಾಗ್ರಹ ಬೆಳೆಯುತ್ತೆ. ಅಲ್ಲಿಗೆ ನಿಲ್ಲಿಲ್ಲ. ಅದಾದ್ಮೇಲೆ ಮತ್ತಷ್ಟು ಸ್ಥೂಲವಾಯಿತು. ಒಂದು ಮತದವರು ಮತ್ತೊಂದು ಮತದವರನ್ನ ಕಲಹ ಮಾಡಲಿಕ್ಕೆ ಮತ್ತೆ ದ್ವೇಷ ಮಾಡಲಿಕ್ಕೆ, ಮಾತ್ಸರ್ಯ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಇವತ್ತು ಇರತಕ್ಕಂಥ ಧರ್ಮದ ಸ್ವರೂಪ ಅಥವಾ ಮತದ ಸ್ವರೂಪ ಅಂತಂದ್ರೆ ಈ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಸರಿನಾ? ಹಾಗಾಗಿ ನಾವು ನೋಡಿ, ಇಲ್ಲಿಂದ ನಾವು ಮತ್ತೆ ಸತ್ಯದ ವಸ್ತುವಿನ ಕಡೆಗೆ ನಾವು ನಮ್ಮ ಪ್ರಯಾಣವನ್ನು ಬೆಳೆಸಬೇಕು. ಈ ಸ್ಥಳದಿಂದ ಕಲಹ ಮಾಡಿಕೊಂಡು, ಬೇರೆಯವ್ರ ಜೊತೆ ಮಾತ್ಸರ್ಯ ಮಾಡಿಕೊಂಡು, ಬೇರೆಯವ್ರ ಬಗ್ಗೆ ದುರಾಗ್ರಹ ಬೆಳೆಸ್ಕೊಂಡು, ಬೇರೆಯವರ ಬಗ್ಗೆ ಮತಾಂಧತೆಯನ್ನು ಬೆಳೆಸ್ಕೊಂಡು ನಾವು ಇರ್ತಕ್ಕಂಥ ಈ ಸ್ಥಿತಿಯಿಂದ
ಕಾಲಕ್ರಮೇಣ ಬೆಳೆದು ಈ ಆವರಣಗಳೆಲ್ಲ ತೊಡೆದು ಹಾಕಿ ಇಡೀ ಮಾನವ ಕುಲ ಒಂದೇ, ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿರತಕ್ಕಂಥವು ಎಲ್ಲವೂ ಒಂದೇ ಅನ್ನೋ ಭಾವ ಬೆಳೆಸ್ಕೊಂಡು ನಾವು ಆಧ್ಯಾತ್ಮಿಕದ ಉನ್ನತ ಹಂತದ ಸತ್ಯ ವಸ್ತುವಿನ ಕಡೆಗೆ ನಾವು ಬೆಳಿಬೇಕಾಗಿದೆ. ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣ. ಸರಿನಾ? ಸೊ ಇಲ್ಲಿಗೆ ನಿಲ್ಸೋಣಂತೆ. ಮುಂದಿನ ಕ್ಲಾಸಿಂದ ಮುಂದಕ್ಕೆ ಕಂಟಿನ್ಯೂ ಮಾಡೋಣಂತೆ. ಸರಿನಾ? ಮುಂದುವರ್ಸ್ಕೊಂಡು ಹೋಗೋಣ. ಇದರಲ್ಲಿ ಏನು ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ತೀನಿ. ಧರ್ಮ ಹೇಗೆ ಸ್ಥಾಪನೆ ಆಯಿತು, ಇವಾಗ ಪಡ್ಕೊಂಡಿರ್ತಕ್ಕಂಥ ರೂಪ, ಇವಾಗ ಇರ್ತಕ್ಕಂಥ ರೂಪ ಹೇಗೆ ಬದಲಾವಣೆ ಹೊಂದಿತು ಕಾಲಕ್ರಮೇಣ, ಇದನ್ನ ವಿವರಣೆ ಮಾಡ್ತಾರೆ 2 ಪುಟಗಳಲ್ಲಿ. ಸರಿನಾ? ಏನ ಪ್ರಶ್ನೆಗಳಿದ್ರೆ ಕೇಳಿ. ಹೇಳ್ರಿ ಮಹಾಂತೇಶ್. ಹಲೋ, ಹೇಳ್ರಿ. ನಮಸ್ಕಾರ ಸರ್. ನಮಸ್ತೆ. ಇದು ಪರಿವಾದ್ರಕ ವೃತ್ತಿ ಅಂತಿದಲ್ಲ ಸರ್, ಏನು ಅರ್ಥ ಆಗಲಿಲ್ಲ. ಪರಿವ್ರಾಜಕ ಅಂತಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಲ್ಲೂ ಒಂದು ಕಡೆ ನೆಲೆ ನಿಲ್ದೀರ ಓಡಾಡ್ತಾ ಇರೋರಿಗೆ ಪರಿವ್ರಾಜಕ ಅಂತ ಹೇಳ್ತಾರೆ. ಓಹೋ, ಪರಿವಾದ್ರಕ ಅವರು ವೃತ್ತಿ ಅಂತ. ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಏನ್ ಕಂಡುಕೊಂಡಿರ್ತಾರೆ ಸತ್ಯನ, ಅದನ್ನ ಬೋಧನೆ ಮಾಡ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗ್ತಾ ಇರ್ತಾರೆ. ಸರಿ ಸರಿ ಸರಿ. ಇವನ್ನ ಪರಿವ್ರಾಜಕರು ಅಂತ ಹೇಳ್ತಾರೆ. ಈಗ ನೋಡಿ, ಶಂಕರಾಚಾರ್ಯರು ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ರು ಕೂಡ ಪರಿವ್ರಾಜಕರಾಗಿ ಇಡೀ ಭಾರತವನ್ನು ಹಲವಾರು ಬಾರಿ ಸುತ್ತಾಡ್ತಾರೆ. ಅವರು ಒಂದು ಕಡೆ ನೆಲೆ ನಿಲ್ಲ. ಪರಿವ್ರಾಜಕರು ಒಂದು ಕಡೆ ನೆಲೆ ನಿಲ್ಲಲ್ಲ. ಸಂಚಾರಿ ಅಂತ ಆಗುತ್ತಾ ಬ್ರದರ್? ಏನ್ರಿ? ಸಂಚಾರಿ ಅಂತ ಆಗತ್ತಾ? ಸಂಚಾರಿ ಅಂತ ಆಗತ್ತೆ, ಬಟ್ ಬರೀ ಸಂಚಾರಿ ಅಂತಲ್ಲ, ನಾವು ನೀವು ಸಂಚಾರ ಮಾಡ್ಬೋದು, ನಾವೆಲ್ಲ ಸಂಚಾರಿಗಳು. ಸರಿನಾ? ಪರಿವ್ರಾಜಕ ಅಂತಂದ್ರೆ ಅವರು ಕಂಡುಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಸತ್ಯತೆ ಏನಿದೆ, ಅವ್ರು ಯಾವ ಹಂತಕ್ಕಾದ್ರೂ ಬೆಳೆದಿರ್ಬೋದು, ಅದನ್ನ ಜನಗಳಿಗೆ ತಿಳಿಪಡಿಸ್ತಾ ಅವರು ದೇಶವನ್ನೆಲ್ಲ ಸುತ್ತಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ನೆಲೆ ನಿಲ್ಲಲ್ಲ. ಅದನ್ನ ಪಡ್ಕೊಳ್ದಿರ ನಾವು ಪ್ರಯಾಣ ಮಾಡಿದ್ರೆ ಅದನ್ನ ಸಂಚಾರಿ ಅಂತ ಹೇಳ್ತೇವೆ. ಹಾರ್ಟ್ಫುಲ್ನೆಸ್ ವೇನಲ್ಲಿ ದಾಜಿ ಅವ್ರು ಮಾಡ್ತಾರೆ, ಜ್ಞಾಪಕ ಇದೆಯಾ? ದಾಜಿ ಅವ್ರು ಮನೆ ಬಿಟ್ಟು ಓಡಿದ್ದೆ, ಓಡೋಗಿದ್ದೆ, 6 ಗಂಟೆನಲ್ಲಿ ವಾಪಸ್ ಬಂದೆ ಅಂತ ಹೇಳ್ತಾರಲ್ವ. ಅದಕ್ಕೆ ಜೋಶೋ ಪಲಕ್ ಕಾಲು ಹಿಡಿತಾರಲ್ವ, ಅಟ್ಲೀಸ್ಟ್ ಒಂದಿಷ್ಟು ದಿವಸನಾರು ಓಡೋಗಿರ್ತಾರೆ ಅಂತ ಅನ್ಕೊಂಡ್ರೆ 6 ಗಂಟೆಗೆ ವಾಪಸ್ ಬಂದರೆ ಅಂತ. ಒಂದ್ ರೌಂಡ್ ತಿಂದು ಹೋಗಿ ಅದು ಡೈಜೆಷನ್ ಆಗುವಷ್ಟು, ಜೀರ್ಣ ಆಗುವಷ್ಟು ವಾಪಸ್ ಬಂದ್ಬಿಡಿದ್ರು ಮನೆಗೆ. ನೆಕ್ಸ್ಟ್ ರೌಂಡ್ ತಿಂಡಿಗೆ ಆಚೆ. ಆತರ ಅವರು ಸಂಚಾರಿ. ದಾಜಿ ಬರೀತಾರೆ ಅದರಲ್ಲಿ. ಏನ್ ಬರೀತಾರೆ? ನನಗೆ ವಿಶೇಷವಾದಂತ ಸಂದೇಶ ಏನು ಇರಲಿಲ್ಲ ಜಗತ್ತಿಗೆ ಕೊಡ್ಲಿಕ್ಕೆ. ವಿವೇಕಾನಂದರು ಜಗತ್ತನ್ನೆಲ್ಲ ಸಂಚಾರ ಮಾಡಿದ್ರು, ಅವ್ರಿಗೊಂದು ಸಂದೇಶ ಇತ್ತು ಕೊಡ್ಲಿಕ್ಕೆ ಜಗತ್ತಿಗೆ. ಆದ್ರೆ ನನ್ನಲ್ಲಿ ಆ ಸಮಯದಲ್ಲಿ ಯಾವುದೇ ಸಂದೇಶ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಸಂದೇಶ ಇಲ್ಲದೆ ಇರೋರಿಗೆ ಸಂಚಾರಿ ಅಂತ ಕರಿತೀವಿ. ಸಂದೇಶ ಇಟ್ಕೊಂಡು, ಸಂದೇಶ ಯಾವ್ದಾಗಿರುತ್ತೆ? ಅವರ ಆಧ್ಯಾತ್ಮಿಕ ಏನು ಸತ್ಯತೆ ಏನ್ ಕಂಡುಕೊಂಡಿರ್ತಾರೆ ಅದು ಅವ್ರ ಸಂದೇಶ. ಆ ಸಂದೇಶನ ಪ್ರಸಾರ ಮಾಡ್ಲಿಕ್ಕೆ ಯಾರು ಸಂಚಾರ ಮಾಡ್ತಾರೆ ಅವರನ್ನ ಪರಿವ್ರಾಜಕ ಅಂತ ಕರೀತಾರೆ. ಸರಿ ಸರಿ ಸರಿ, ಓಕೆ. ಸಂಚಾರಿ ಬೇರೆ, ಪರಿವ್ರಾಜಕ ಬೇರೆ. ಈಗ ಸಂಚಾರಿಗಳು ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲ್ಲರೂ ಟೂರಿಸ್ಟ್ ಹೋಗಲ್ವಾ, ಹಾಲಿಡೇಗೆ? ಆ ಟೂರ್ಗೆ ಹೋಗಿದ್ವಿ, ಈ ಟೂರ್ಗೆ ಹೋಗಿದ್ವಿ ಅಂತ ಹೇಳ್ತಾರೋ ಇಲ್ವೋ? ಇವರೆಲ್ಲ ಸಂಚಾರಿಗಳು. ಇವರು ಯಾರು ಪರಿವ್ರಾಜಕರಲ್ಲ. ಸರಿ ಸರಿ ಸರಿ, ಆಯ್ತಪ್ಪ. ಇನ್ನೇನು ಪ್ರಶ್ನೆ ಇದೆಯಾ? ಹೇಳ್ರಿ ಶಿವರಾಜ್. ಬ್ರದರ್ ನಮಸ್ಕಾರ. ಬ್ರದರ್, ಇದು ಸತ್ಯದ ಮೂಲ ಉದ್ದೇಶ ಅಂತಂದ್ರೆ 3 ಬರೀಬೇಕು. ಸತ್ಯದ ಮೂಲ ಉದ್ದೇಶ ಅಂದ್ರೆ ಬಾಹ್ಯ ದೃಶ್ಯದ ಹಿಂದಿರುವ ರಹಸ್ಯವನ್ನು ಕಂಡುಹಿಡಿಯುವುದು ಮತ್ತು ಅದನ್ನು ಅನ್ವೇಷಿಸುವುದು, ಅದರ ಮೂಲ ಸತ್ಯವನ್ನು ಅರ್ಥಕೊಳ್ಳುವುದು. ನೋಡಿ, ನಮ್ ಕಣ್ಣಿಗೆ ಏನೋ ಮೂಲ ಉದ್ದೇಶ ಅಂದ್ರೆ ಒಂದ್ ನಿಮಿಷ, ಎಲ್ಲರ ಮನಸ್ಸಿನಲ್ಲೂ ದೇವರ ಕಲ್ಪನೆ ಇದೆ. ನಾ ಹೇಳಲ್ಲ, ದೇವ್ರು ನಂಬಲ್ಲ ಅಂದ್ರೂ ಕೂಡ ಅವ್ರು ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ದೇವ್ರ ಬಗ್ಗೆ ಒಂದು ಬೀಜ ಇದೆ. ನಾವು ಎದುರುಗಡೆ ಜಗತ್ತಿನಲ್ಲಿ ಏನೇನೋ ವಸ್ತುಗಳನ್ನ ನೋಡ್ತೀವಿ, ಅನುಭವಿಸ್ತೀವಿ. ಸೊ ಈ ಭಗವಂತನ ಬಗೆಗಾಗಲಿ, ನಾವು ನೋಡ್ತಿರ್ತಕ್ಕಂಥ ಅನುಭವಿಸ್ತಿರ್ತಕ್ಕಂಥ ದೃಶ್ಯಗಳ ಹಿಂದಿನ ರಹಸ್ಯವನ್ನಾಗಲಿ, ಈ ಎರಡನ್ನೂ ನಾವು ಅನುಸರಿಸಿ ಹೋದಾಗ ಪರಮ ಮೂಲದವರೆಗೆ ಹೋಗ್ತೀವಿ ನಾವು. ಆ ಪರಮ ಮೂಲದವರೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಧರ್ಮದ ಮೂಲ ಉದ್ದೇಶವಾಗಿತ್ತು ಶುರು ಆಗಾಗ. ಅದೇ ಕಾಲಕ್ರಮೇಣದಲ್ಲಿ ನಾವೇನ್ ಮಾಡಿದೀವಿ, ಆ ಎದುರುಗಡೆ ಧರ್ಮ ಒಂದಿಷ್ಟು ಕಟ್ಟಳೆಗಳನ್ನು ಗೊತ್ತಿತ್ತು. ಹೀಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಈ ತರ ಊಟ ಮಾಡ್ಬೇಕು, ಇಂತಿಂತ ಪೂಜೆಗಳನ್ನ ಮಾಡ್ಬೇಕು. ಆ ಬಾಹ್ಯ ಆಚಾರಗಳನ್ನ ಬಿಟ್ಟು ಅದ್ರ ಹಿಂದೆ ಇದ್ದಂತ ಸತ್ವ ಏನಿದೆ ಅದನ್ನ ಬಿಟ್ಬಿಡ್ತೀವಿ. ಇವಾಗ ಬರೀ ಬಾಹ್ಯ ಆಚರಣೆಗಳನ್ನೇ, ಸಂಪ್ರದಾಯಗಳನ್ನೇ ಇಟ್ಕೊಂಡು ಬಂದಿದ್ದೀವಿ. ಸರಿ,
ಎದುರುಗಡೆ ಕಾಣ್ತಕ್ಕಂಥ ವಸ್ತುವಿನ ಹಿಂದೆ ಇರತಕ್ಕಂಥ ಮೂಲ ಸತ್ಯ. ಭಗವಂತ ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಅವನ ಸ್ವರೂಪವೇನು, ಅದರ ಕಡೆ ಇರ್ತಕ್ಕಂಥ ಮೂಲ ಸತ್ಯ. ಇವೆರಡರೂ ಹಿಂದ್ಗಡೆ ಇರ್ತಕ್ಕಂಥದ್ದು ಒಂದೇ ಸತ್ಯ. ಆ ಪರಮದ ಸತ್ಯದ ಕಡೆಗೆ ಹೋಗತಕ್ಕಂಥದ್ದನ್ನ ಪ್ರಚೋದನೆ ಮಾಡಬೇಕಾಗಿದ್ದು ಧರ್ಮದ ಕೆಲಸವಾಗಿತ್ತು ಶುರು ಆದಾಗ. ಬಟ್ ಈಗ ಧರ್ಮ ಆ ಕೆಲಸವನ್ನು ಬಿಟ್ಟು ಇನ್ನೆಲ್ಲ ಕರ್ಕೊಂಡು ಹೋಗಿ ನಿಲ್ಲಿಸಿದೆ ನಿಮ್ಮನ್ನ. ಅದಕ್ಕೆ ಧರ್ಮದ ಇವಾಗ ನಿಮ್ಗೆ ಏನು ಅರ್ಥೈಸುವಿಕೆ ಇದೆಯಲ್ಲ ಅದು ಬದಲಾವಣೆ ಆಗಬೇಕು. ಸೊ ಆಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಧರ್ಮದ ಪರಿಕಲ್ಪನೆ ನಮ್ಮಲ್ಲಿ ಬದಲಾವಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ಧರ್ಮ ನಿಜವಾಗಿ ಯಾಕೆ ಹುಟ್ಟಿತು, ಅದರಿಂದ ಏನ್ ಲಾಭ ಆಯ್ತು, ಮನುಷ್ಯ ಕುಲಕ್ಕೆ ಏನ್ ಲಾಭ ಆಗ್ಬೇಕಿತ್ತು ಧರ್ಮ ಸಂಸ್ಥಾಪನೆ ಆದಾಗ, ಅದೆಲ್ಲ ಕೂಡ ನಮ್ಮ ಮನಸ್ಸಿಗೆ ಗ್ರಹಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಬೆಳೆಸಿದಾಗ. ಸರಿನಾ? ಶುರು ಆದಾಗ ಹಂಗಿತ್ತು, ಬಟ್ ಎಲ್ಲ ಹೊರಟೋಯ್ತು. ಈಗ ಕಾಲಕ್ರಮೇಣ ಸಾವಿರಾರು ವರ್ಷಗಳಾಗಿದೆ ಅಲ್ವಾ, ಅದರ ಸತ್ವ ಎಲ್ಲ ಹೊರಟೋಯ್ತು. ಸರಿನಾ? ಈಗ ವಾಪಸ್ ಅದೇ ಪರಮ ಸತ್ಯದೆಡೆಗೆ ಹೋದಾಗ ಧರ್ಮ ಯಾಕೆ ಸ್ಥಾಪನೆ ಆಯ್ತು ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಮೂಲ ಸತ್ಯದೆಡೆಗೆ ಹೋಗ್ಲಿಕ್ಕೆ ಒಂದು ಸಾಧನವಾಗಿ ಧರ್ಮ ಸಂಸ್ಥಾಪನೆ ಆಯ್ತು. ಆದ್ರೆ ಯಾವಾಗ ನಾವು ಮೂಲ ಸತ್ಯದೆಡೆಗೆ ಹೋಗ್ಬೇಕು ಅನ್ನೋ ಆಸೆನೆ ಬಿಟ್ಬಿಟ್ಟು ಅವಾಗ ಧರ್ಮ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಾವು ಏನು ಉದ್ದೇಶ ಇಟ್ಕೊಂಡು ಯಾವ ಕೆಲಸ ಮಾಡ್ತೀವಲ್ಲ ಆ ಉದ್ದೇಶದವರೆಗೆ ಬೆಳಿತೀವಿ ಅಷ್ಟೇ ನಾವು, ಅಲ್ವಾ? ಸೊ ನಾವು ಯಾವ ಉದ್ದೇಶ, ಅದಕ್ಕೆ ಮನಸ್ಸಿನಲ್ಲಿ ನೀವು ಗುರಿಯನ್ನು ನಿಖರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಸಂಸ್ಥೆನಲ್ಲಿ ಮೊದಲನೇ ದಿವಸದಿಂದನೇ ನೀವು ಮೂಲಕ್ಕೆ ಹೋಗ್ಬೇಕು ಅಂತ ಗುರಿ ಕೊಡ್ತೀವಿ. ನೀವು ಕೇಳ್ಬೋದು ಮೂಲ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ. ಗೊತ್ತಿಲ್ಲದೆ ಇರ್ಬೋದು, ಪರವಾಗಿಲ್ಲ. ಮೂಲ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆಯ ಬೀಜವನ್ನು ಬಿತ್ತಿರಿ. ಬೀಜವನ್ನು ಬಿತ್ತಿದಾಗ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಸತಿ ಯಾವುದೋ ಬೀಜ ಸಿಗುತ್ತೆ, ಇದು ಯಾವ ಗಿಡ ಅಂತಾನೆ ಗೊತ್ತಿರಲ್ಲ. ಕರೆಕ್ಟ್ ಅಲ್ವಾ? ಯಾವ ಗಿಡದ ಬೀಜ ಅಂತಾನೆ ಗೊತ್ತಿರಲ್ಲ. ಒಂದು ವೇಳೆ ಆ ಬೀಜನ ಬಿತ್ತಿದ್ರಿ ಅಂತ ಇಟ್ಕೊಳ್ರಿ, ಕಾಲಕ್ರಮೇಣದಲ್ಲಿ ಅದು ಟಿಸಿಲು ಹೊಡೆದು ಮೇಲಕ್ಕೆ ಬಂದಾಗ ಇದು ಯಾವ ಗಿಡ ಅಂತ ಗೊತ್ತಾಗತ್ತೋ ಇಲ್ವೋ? ಅದೇ ರೀತಿಯಾಗಿ ನಾವು ಗುರಿಯ ಬೀಜವನ್ನು ಬಿತ್ತಿದಾಗ ಏನು ಗುರಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಅದನ್ನು ನಾವು ಬೆಳೆಸಿದಾಗ ಏನಾಗುತ್ತೆ, ಅದು ಬೆಳೆದ ಮೇಲೆ ಓ ಗುರಿ ಅಂದ್ರೆ ಹೀಗಿದೆ, ಹೀಗೆ ಹೋಗ್ಬೇಕು, ಇದು ಇಂಥದ್ದು ಗುರಿ ಅಂತ ನಮ್ಗೆ ಸ್ಪಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ ಕಾಲಕ್ರಮೇಣದಲ್ಲಿ. ಗುರಿಯನ್ನು ಕೊಟ್ಟಾಗ ನಿಮ್ಗೆ ಗೊತ್ತಿರಲ್ಲ ಏನದು ಅಂತ. ಗುರಿ ಬೆಳೆದ ಮೇಲೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗ ಹಾ ಇದು ಗುರಿ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಗುರಿ ಇಟ್ಕೊಂಡು ಧ್ಯಾನ ಮಾಡೋದು ಅತ್ಯಂತ ಮುಖ್ಯವಾದಂತ ಒಂದು ಪ್ರಕ್ರಿಯೆ. ನೀವೆಲ್ಲ ಧ್ಯಾನ ಮಾಡ್ತೀರಾ, ಗುರಿನೇ ಇಟ್ಕೊಳ್ತೀರಾ ಧ್ಯಾನ ಮಾಡ್ತು ಅಂತಂದ್ರೆ ನೀವು ತುಂಬಾ ದೂರ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಧ್ಯಾನದ ಮೊದಲಿನಲ್ಲಿ ನಾವು ಗುರಿಯನ್ನು ನೆನಪಿಸ್ಕೊಂಡು ನನ್ನ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಆಕರ್ಷಣೆ ಮಾಡ್ತಿದೆ ಒಳಗಡೆಗೆ ಅಂತ ಅನ್ಕೊಂಡು ಕೂತ್ಕೊಳ್ತೀರ. ಅದನ್ನ ಅನ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಗೆ ಗುರಿಯನ್ನ ನೆನಪಿಸ್ಕೊಳ್ಲಿಕ್ಕೆ. ಪ್ರತಿ ಸತಿ ಧ್ಯಾನ ಮಾಡ್ಬೇಕು ಅದನ್ನ ಅನ್ಕೊಂಡೇ ನೀವು ಧ್ಯಾನ ಶುರು ಮಾಡೋದು. ಸೊ ದಟ್ ಮನಸ್ಸಿಗೆ ಹಾ ಇಲ್ಲಿಗೆ ಹೋಗ್ಬೇಕು ಅಂತ ಪ್ರತಿ ಸತಿ ಅದಕ್ಕೆ ನೀವು ಎಚ್ಚರ ಮಾಡ್ತಾ ಇರ್ತೀರ, ಗುರಿನ ಸ್ಪಷ್ಟ ಮಾಡ್ತಾ ಇರ್ತೀರ ಮನಸ್ಸಿಗೆ. ಕಾಲಕ್ರಮೇಣದಲ್ಲಿ ಅನುಭವದಲ್ಲಿ ಆ ಗುರಿ ಎಂಥದ್ದು ಅಂತ ನಮಗೆ ಸ್ಪಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಮನಸ್ಸಿನ ಸ್ತರದಲ್ಲಿ ಇರ್ತಕ್ಕಂಥ ಗುರಿ ಕಾಲಕ್ರಮೇಣದಲ್ಲಿ ಹೃದಯಕ್ಕೆ ವೇದ್ಯವಾಗಲಿಕ್ಕೆ ಶುರು ಆಗುತ್ತೆ, ಹೃದಯದಲ್ಲಿ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಆಗ ಮನಸ್ಸಿಗೆ ಸ್ಪಷ್ಟ ಆಗುತ್ತೆ, ಓ ಇದೇ ಗುರಿ, ಇಲ್ಲಿಗೆ ನಾವು ಹೋಗ್ಬೇಕಾಗಿರೋದು ಅಂತ ಗೊತ್ತಾಗುತ್ತೆ. ಸೊ ಯಾರಾದ್ರೂ ಆ ಮೊದಲನೇ ಸಲಹೆ ಏನಿದೆಯಲ್ಲ, ಸೂಚನೆ ಏನಿದೆಯಲ್ಲ, ಆ ಸೂಚನೆ ಕೊಟ್ಕೊಳ್ದೇ ಧ್ಯಾನ ಮಾಡ್ತಿದ್ದು ಅಂತಂದ್ರೆ ನೀವು ತುಂಬಾ ದೂರ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಗುರಿನೇ ಕೊಟ್ಟಿಲ್ಲ. ಯಾವಾಗಲೂ ಆ ಸೂಚನೆ ಕೊಟ್ಕೊಂಡೇ ಧ್ಯಾನ ಮಾಡಬೇಕು. ಆವಾಗ ನಾವು ಆ ಗುರಿ ಎಡೆಗೆ ಪ್ರತಿ ಸ್ಥಿತಿ ಧ್ಯಾನ ಮಾಡಿದಾಗಲೂ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಇದು ನಾವು 3ನೇ ಪಾಠಕ್ಕೆ ಬಂದಾಗ, ಇದರಲ್ಲಿ 3ನೇ ಅಧ್ಯಾಯಕ್ಕೆ ಬಂದಾಗ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ, ಗುರಿ ಬಗ್ಗೆ. ಸರಿನಾ? 10 ಮ್ಯಾಕ್ಸಿಮ್ಸ್ ಅಲ್ಲೂ ಅಷ್ಟೇ 3ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಸಾಕಷ್ಟು. 2, 3, 2 ಬರುತ್ತೆ. ಸರಿನಾ? ಮಾತಾಡೋಣ ಅಂತ ಅಲ್ಲಿಗೆ ಬಂದಾಗ ಮಾತಾಡೋಣ. ಓಕೆ ಸರಿಪ್ಪ. 8:20 ಆಯ್ತು. ಎಲ್ರು ತಿಂಡಿ ಗಿಂಡಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ರಿ. ಸರಿನಾ? ನಮಸ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು. Thank you, brother. Thank you, brother. ಧನ್ಯವಾದ ಬ್ರದರ್.